ಇದು ಕಾಣೆಯಲ್ಲ. Thank you, Holy Spirit of God. Father God, we thank you, Jesus. We praise you, Jesus. We worship you, Jesus, oh God. Thank you. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Lord. Hallelujah. ಪರಿಶುದ್ಧವುಳ್ಳ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನಪ್ಪ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ದೇವರೇ. ನಿನ್ನ ಆತ್ಮನ ಬಲವಾದ ಕಾರ್ಯಗಳು, ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ ಕರ್ತನೆ. ಕರ್ತನೆ, ನೀನು ಮಾತನಾಡುವಂತ ದೇವರು ಕರ್ತನೆ, ಕಾರ್ಯ ಮಾಡುವಂತ ದೇವರು ಕರ್ತನೆ. ನಿನಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಿದ್ದೇವೆ ದೇವರೇ. ನಿನ್ನ ಕೃಪೆ ನಮ್ಮ ಮೇಲಿರಲಿ, ನಿನ್ನ ದಯೆ ನಮ್ಮ ಮೇಲಿರಲಿ, ನಿನ್ನ ಆಶೀರ್ವಾದಗಳಿಂದ ತುಂಬಿ ತುಳುಕು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಕರ್ತನೆ, ನಿನ್ನ ಉದ್ದೇಶಗಳು ನಮ್ಮ ಒಳಗಡೆ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ, ನಿನ್ನ ಆರಾಧಿಸುವಾಗ, ನಿನ್ನ ಸ್ತುತಿಸುವಾಗ, ಕೊಂಡಾಡುವಾಗ ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇನಪ್ಪ. ಯಾರು ಆನ್ಲೈನ್ ನಲ್ಲಿ ನೋಡ್ತಾ ಇದ್ದಾರೋ, ಯೇಸು ನಾಮದಲ್ಲಿ ಕರ್ತನೆ ಅವರಿಗೆ ಬಿಡುಗಡೆಯಾಗಲಿ ಕರ್ತನೆ, ಸ್ವಸ್ಥತೆಗಳಾಗಲಿ. ನಿನ್ನ ಪ್ರಸನ್ನತೆ, ನಿನ್ನ ಸೇವೆ ಅವರ ಜೀವಿತದಲ್ಲಿ ಬಿಡುಗಡೆ ಮಾಡ್ತೇವೆ ಕರ್ತನೆ. ಸ್ವಾಮಿ, ನೀ ಕಾರ್ಯ ಮಾಡು, ನೀ ಮಹಿಮೆ ಹೊಂದು, ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ಶಾಶ್ವತವಾಗಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ದೇವರೇ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ಸ್ವಾಮಿ, ನಿನ್ನ ರಕ್ತದಡಿ ನಮ್ಮನ್ನ ಒಪ್ಪಿಸಿಕೊಡ್ತೇವೆ ದೇವರೇ. ಕರ್ತನೆ, ನಮ್ಮನ್ನ ತಗ್ಗಿಸಿಕೊಳ್ತೇವೆ, ನಿನ್ನ ನೆಚ್ಚಿಸ್ತೇವೆ ಸ್ವಾಮಿ. ನಿನಗೆ ಮಾತ್ರ ಆರಾಧನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನನ್ನು ಆರಾಧಿಸ್ತೇವೆ ಸ್ವಾಮಿ. ಕರ್ತನೆ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಗಾಡ್. ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಮೋಶೆಗೆ ನಿನ್ನ ಮಹಿಮೆ ತೋರಿದ ಕರ್ತನೇ, ನನ್ನ ಆರಾಧನೆಯಲ್ಲಿ ಎಂದು ವಾಸ ಮಾಡಯ. ಮೋಶೆಗೆ ನಿನ್ನ ಮಹಿಮೆ ತೋರಿದ ಕರ್ತನೇ, ನನ್ನ ಆರಾಧನೆಯಲ್ಲಿ ಎಂದು ವಾಸ ಮಾಡಯ. ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, 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 ಆರಾಧನೆ. ಇಸ್ರಾಯೇಲ ಸ್ತುತಿಯಲ್ಲಿ ವಾಸಿಸುವ ಇಮ್ಮಾನುವೇಲನೇ, ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡಯ. ಇಸ್ರಾಯೇಲ ಸ್ತುತಿಯಲ್ಲಿ ವಾಸಿಸುವ ಇಮ್ಮಾನುವೇಲನೇ, ನನ್ನ ಆರಾಧನೆಯಲ್ಲಿ ಇಂದು ವಾಸ ಮಾಡಯ. ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, 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 ಹಲ್ಲೆಲೂಯಾ, ಆರಾಧನೆ, ಹಲ್ಲೆಲೂಯಾ.
ಆರಾಧನೆ 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 ಹಲ್ಲೆಲೂಯಾ ರಿಕಲಮಶಂದರವ ರಿಕೋ ರಬಲಬಶಂದರ ಮನಮಂದರಿ ಅಲಮ ರಿಕಲ ಬರವಶಂದರ ಬದಿರಿಬಿಯೋ ರಮ ಲಿಖಲ್ ಗದರ ಮದಂದರೋ ಲಿಗಲ್ ಬರಿಬಿಯೋ ಶಂದರವ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರಿಗೆ ಹಲ್ಲೆಲೂಯಾ ರಾಜನಿಗೆ ಹಲ್ಲೆಲೂಯಾ ದೇವರಿಗೆ ಹಲ್ಲೆಲೂಯಾ ರಾಜನಿಗೆ ದೇವಾದಿದೇವ ರಾಜಾದಿರಾಜ ಎಂದೆಂದು ನಡೆಸುವನು ದೇವ ರಾಜಾದಿರಾಜ ಎಂದೆಂದು ನಡೆಸುವನು ಆರಾಧನೆ 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 ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ಹಲ್ಲೆಲೂಯಾ ದೇವರಿಗೆ ಹಲ್ಲೆಲೂಯಾ ರಾಜನಿಗೆ ಹಲ್ಲೆಲೂಯಾ ದೇವರಿಗೆ ಹಲ್ಲೆಲೂಯಾ ರಾಜನಿಗೆ ದೇವಾದಿದೇವ ರಾಜಾದಿರಾಜ ಎಂದೆಂದು ನಡೆಸುವನು ದೇವಾದಿದೇವ ರಾಜಾದಿರಾಜ ಎಂದೆಂದು ನಡೆಸುವನು ಆರಾಧನೆ 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 ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಿಮಗೆ ನಿನಗೆ ಆರಾಧನೆ ನಿನಗೆ ಸ್ತೋತ್ರ ನಿನಗೆ ವಂದನೆ ನಿನಗೆ ಕೃತಜ್ಞತೆಗಳು ನಿನಗೆ ಧನ್ಯವಾದಗಳು ನಿನಗೆ ಹೊಗಳಿಕೆಗಳು ಸ್ವಾಮಿ ಈ ಸಾಯಂಕಾಲ ವೇಳೆಗಾಗಿ ನಿನಗೆ ಸ್ತೋತ್ರಪ್ಪ ಈಗ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ಆತ್ಮನೇ ನಮ್ಮ ಕೂಡ ನೀನು ಮಾತನಾಡು ಹೋಲಿ ಸ್ಪಿರಿಟ್ ಯು ಸ್ಪೀಕ್ ಟು ಮಿ ಲಾರ್ಡ್ ಯು ಸ್ಪೀಕ್ ಟು ಅಸ್ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಕರ್ತನೆ ನಾಟ್ ಬೈ ಮೈಂಡ್ ನಾಟ್ ಬೈ ಪವರ್ ಗಾಡ್ ಬಟ್ ಬೈ ಮೈ ಸ್ಪಿರಿಟ್ ಸೈಸ್ ದ ಲಾರ್ಡ್ ಗಾಡ್ ಲಾರ್ಡ್ ಯು ಸ್ಪೀಕ್ ಲಾರ್ಡ್ ನೀ ಮಾತನಾಡಪ್ಪ ನಿನಗೆ ಸ್ತೋತ್ರವಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಗೆ ಆಮೆನ್ ಹಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕಳೆದ ವಾರ ನಾವು ಮಟೀರಿಯಲ್ಸ್ ರಿಚ್ನೆಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಮಟೀರಿಯಲ್ಸ್ ರಿಚ್ನೆಸ್ ಬಗ್ಗೆ ಕಳೆದ ವಾರ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಂಡಿವಿ ಪ್ರಿಯರೇ ನಾವು ನೋಡಿಕೊಂಡಿವಿ 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳಿದ ಪ್ರಕಾರ ಕರ್ತನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾವು ನೋಡಿಕೊಂಡಿವಿ ಆತನು ತನ್ನ ಐಶ್ವರ್ಯವನ್ನು
ನೋಡ್ರಿ ಬೈಬಲ್ ಏನಾದ್ರೆ ಆತನು ತನ್ನ ಐಶ್ವರ್ಯವನ್ನು ನಮಗೆ ಕೊಟ್ಟು ನಮ್ಮಲ್ಲಿರುವಂತಹ ಬಡತನವನ್ನು ಕ್ರೂಜೆಯ ಮೇಲೆ ತೆಗೆದುಕೊಂಡನು ಎಂಬುದಾಗಿ ನಾವು ನೋಡಿಕೊಂಡೆವು ಪ್ರಿಯ. ಆತನು ಐಶ್ವರ್ಯವಂತನಾಗಿ ಇರುವ ಕಾರಣ ಆತನು ನಮ್ಮ ಜೀವಿತದಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡಿಕೊಂಡೆವು. ಗಾಡ್ ವಾಸ್ ರಿಚ್ ಅಂಡ್ ಮತ್ತೆ ನಾವು ಅಂಡ್ ಅಗೇನ್ ವಿ ಸಾ ಹೌ ಮಚ್ ಗಾಡ್ ರಿಚ್ ಎಂಬುದಾಗಿ ನಾವು ನೋಡಿಕೊಂಡಿವಿ. ಅದರಲ್ಲಿ ಕೂಡ ನಾವು ಆದಿಕಾಂಡ 24ನೇ ಅಧ್ಯಾಯ ಅಬ್ರಹಾಮನ ವಿಷಯದಲ್ಲಿ ನೋಡಿಕೊಂಡೆವು, ದಾವೀದನ ವಿಷಯದಲ್ಲಿ, ಸಲ್ಮೋನನ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಂಡೆವು. ಮತ್ತು ಅದೇ ರೀತಿಯಾಗಿ ಫಿಲಿಪ್ಪಿ 4:19 ಹೇಳಿದ ಪ್ರಕಾರ ಆತನು ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವಂತವನಾಗಿದ್ದಾನೆ ಕ್ರಿಸ್ತೇಸುವಿನಲ್ಲಿಯೂ ಕೂಡ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಕೂಡ ನಾವು ನೋಡಿಕೊಂಡೆವು ಪ್ರಿಯರೇ. Okay, everything we see, materials, blessings. Today we will see spiritual richness. Spiritual richness. We saw last Wednesday, materials richness. Now we will going to see spiritual richness ಎಂಬುದಾಗಿ ನಾವು ನೋಡಿಕೊಳ್ಳೋಣ. Hallelujah. Okay, turn with me a Bible, 3rd John. ಯೋಹಾನನು ಬರೆದ 3ನೆಯ ಪತ್ರಿಕೆ. ಯೋಹಾನನು ಬರೆದಂತ 3ನೆಯ ಪತ್ರಿಕೆ 2ನೆಯ ವಚನವನ್ನು ನಾವು ನೋಡಿಕೊಳ್ಳೋಣ. ವರ್ಸ್ 2 ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಪ್ರಿಯನೇ, ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. Hallelujah. Beloved, I pray that all may go well with you and that you may be in good health as it goes well with your soul ಎಂಬುದಾಗಿ. Hallelujah. ಇದು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರಿಯನೇ, ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ. ಆತ್ಮನ ವಿಷಯದಲ್ಲಿ ಟುಡೇ ಐ ವಾಂಟ್ ಟು ಸ್ಪೀಕ್ ಸ್ಪಿರಿಚುವಲ್ ರಿಚ್ನೆಸ್. ಥ್ರೂ ದ ವರ್ಡ್ ಆಫ್ ಗಾಡ್ ವಿ ಆರ್ ಗೋಯಿಂಗ್ ಟು ಸಿ ಸ್ಪಿರಿಚುವಲ್ ರಿಚ್ನೆಸ್ ಬಗ್ಗೆ ಇವತ್ತು ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Hallelujah. Okay, turn with me your Bible, book of Romans chapter 9 verse 23. ರೋಮ ಬರೆದ ಪತ್ರಿಕೆ 9ನೇ ಅಧ್ಯಾಯ 23ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸುವಂತವರಾಗಿರೋಣ ಪ್ರಿಯರೇ. ರೋಮ ಪತ್ರಿಕೆ 9ನೇ ಅಧ್ಯಾಯ 23ನೇ ವಚನ. ವಾಟ್ ದ ಬೈಬಲ್ ಸೇಸ್ ಹಿಯರ್. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ರಿಚ್ನೆಸ್ ಬಗ್ಗೆ ಅನ್ನೋದು ಅಷ್ಟು ವಿವರವಾಗಿಲ್ಲ ಪ್ರಿಯರೇ. ಇಂಗ್ಲಿಷ್ ನಲ್ಲಿ ಅದು ಬರೆಯಲ್ಪಟ್ಟಿದೆ, ಆದ್ರೂ ಕೂಡ ನಾನು ಕನ್ನಡದಲ್ಲಿ ಓದ್ತೇನೆ ಪ್ರಿಯರೇ. ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕಾರುಣ್ಯ ಪಾತ್ರದಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದನು ಎಂಬುದಾಗಿ. ಬಟ್ ಇಂಗ್ಲಿಷ್ ಇಸ್ ವೆರಿ ಬ್ಯೂಟಿಫುಲ್. In order to make known the rich of his glory ಎಂಬುದಾಗಿ. Hallelujah. Rich of his glory. ತನ್ನ ಮಹಿಮೆ ಎಂಬ ರಿಚ್ನೆಸ್. ರಿಚ್ನೆಸ್ ಅಂದ್ರೆ ಏನ್ರಿ? ಐಶ್ವರ್ಯತನ. ನೋಡ್ರಿ, ಶಾರೀರಿಕವಾಗಿ ದೇವರು ನಮಗೆ ಮಟೀರಿಯಲ್ಸ್ ಆಗಿ ನಮ್ಮನ್ನು ದೇವರು ಐಶ್ವರ್ಯ ಪಡಿಸುವುದಷ್ಟಲ್ಲದೆ ಆತ್ಮೀಕವಾಗಿಯೂ ನಾವು ಐಶ್ವರ್ಯ ಉಳ್ಳವರಾಗಿರಬೇಕು. ಜೀಸಸ್ ಹಿಮ್ಸೆಲ್ಫ್ ವಾಸ್ ಅ ಮರ್ಸಿ ಗಾಡ್. ಅದಕ್ಕೆ ಕೆಲವರಿಗೆ ಹೆಸರಿಟ್ಟಿರ್ತಾರೆ, ಏನಂತ ಇಟ್ಟಿರ್ತಾರೆ? ಗ್ಲೋರಿ ಅಂತ ಇಟ್ಟಿರ್ತಾರೆ. ಗ್ಲೋರಿ ಅಂತ ಕರೀತಾರೆ. ಗ್ಲೋರಿ ಅಂದ್ರೆ ಮಹಿಮೆ. ಮಹಿಮೆ, ಗ್ಲೋರಿ ಅಂದ್ರೆ ಮಹಿಮೆ. ಕ್ರಿಯೇಸುವಿನಲ್ಲಿ ಆ ಮಹಿಮೆ ಇತ್ತು. ನಾವು ಹಾಡ್ತೀವಲ್ರಿ, ಮಹಿಮೆಯೇ ಮಹತ್ವವೇ. ಆಮೇಲೆ ಏನ್ ಹಾಡ್ತೀವ್ರಿ? ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸುರಾಜನ್. ಬಿಕಾಸ್ ಮಹಿಮೆ, there is a richness in the glory. God will give that glory. ಆ ಒಂದು ರಿಚ್ನೆಸ್, ಆ ಮಹಿಮೆ ಎಂಬ ಐಶ್ವರ್ಯತನವನ್ನು ಐ ಆಮ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲಿ. ಆತ್ಮಿಕ ಆಶೀರ್ವಾದ ಅಥವಾ ಆತ್ಮಿಕ ರಿಚ್ನೆಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಅನೇಕರು ನಾವು ಮಟೀರಿಯಲ್ಸ್ ಆಗಿ ರಿಚಸ್ ಆಗ್ತೀವ್ರಿ, ಆತ್ಮಿಕವಾಗಿ ರಿಚ್ನೆಸ್ ಇಲ್ಲವೇ ಇಲ್ಲ. ಕೆಲವರಿಗೆ ಎರಡೂ ಇರ್ತಾವ್ರಿ. ಪ್ರೈಸ್ ಲಾರ್ಡ್, ದೇವ್ರ ಸ್ತೋತ್ರವಾಗ್ಲಿ. ಕೆಲವರು ಲೋಕದ ಪ್ರಕಾರ ಐಶ್ವರ್ಯವಂತರಾಗಿರ್ತಾರೆ, ಬಟ್ ಸ್ಪಿರಿಚುವಲ್ ರಿಚ್ನೆಸ್ ಇಸ್ ದೇರ್ ಇಸ್ ಅ ಜೀರೋ.
Spiritual richness was zero. Hallelujah. See what the Bible says here. Rich of His glory ಎಂಬುದಾಗಿ. God will give rich of His glory to us. Jesus will give us. When we ask God, ದೇವರನ್ನು ನಾವು ಕೇಳಿಕೊಳ್ಳುವಾಗ ಆತನ ಮಹಿಮೆಯನ್ನು ನಮಗೆ ತೋರಿಸುವುದು ಅಷ್ಟೇ ಅಲ್ಲದೆ ಆ ಮಹಿಮೆ ನಮಗೆ ಕೊಡುವಂತವನಾಗಿದ್ದಾನೆ. Hallelujah. ಅದಕ್ಕೆ ಮೋಶೆಗೆ ಏನ್ ಹೇಳಿದ್ದಾರೆ? ಮೈ ಪ್ರೆಸೆನ್ಸ್ ಇಸ್ ಗೋ ವಿತ್ ಯು ಎಂಬುದಾಗಿ. ಮೈ ಪ್ರೆಸೆನ್ಸ್, ನನ್ನ ಪ್ರಸನ್ನತೆ. ದೇರ್ ಇಸ್ ಅ ರಿಚ್ನೆಸ್. ಅದು ಪರಲೋಕದ ಐಶ್ವರ್ಯತನ, ಆತ್ಮೀಯ ಐಶ್ವರ್ಯತನ. We need mercy. We need mercy. See the glory. We need glory. For vessels of mercy ಎಂಬುದಾಗಿ ಹೇಳ್ತೀವಿ. Mercy also is a richness. Glory, ದೇವರ ಮಹಿಮೆ. I will show my glory. Show me your glory. Moses asked Jesus. Moses asked God, Lord, show me your glory. ನಿನ್ನ ಮಹಿಮೆಯನ್ನು ತೋರಿಸು ದೇವರ. Hallelujah. Are we asking God? Are we asking God, Lord, show me your glory? Lord, I want to see your glory, O God. ನಿನ್ನ ಮಹಿಮೆ ನಾನು ನೋಡಬೇಕು ಸ್ವಾಮಿ. I want to see your glory, O God. When I sit and read in your Bible, O God. When I'm studying your Bible, O God. When I'm spending time with you personally, O God. When family prayers go, Lord, show me your glory. Ask Jesus. Always I tell the man's testimony. This is uncle testimony. Because his lifestyle, I read his book that touched my heart. DJ's uncle book ನಾನು ಓದುವಾಗ ಅದು ನನ್ನ ಹೃದಯವನ್ನು ಮುಟ್ಟಿತು. He used to spend 9 hours in prayer. 9 hours in prayer. Oh my God. 9 hours. After finishing his job, ತನ್ನ ಕೆಲಸ ಮುಗಿಸಿದ ಮೇಲೆ ಆಫೀಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಕೋಣೆಗೆ ಹೋಗಿ ಅಲ್ಲಿ ಬಾಗಿಲು ಹಾಕಿಕೊಂಡು ಮೊಣಕಾಲೂರಿ 9 ತಾಸು ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಅವರು. 9 ತಾಸು. See how much he is spending time with the presence of God. ಅವರು ಕೆಲಸ ಮಾಡೋರು. ಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ಭಯಂಕರ ಟೆನ್ಷನ್ ಇರ್ತೈತ್ರಿ. ಮ್ಯಾನೇಜರ್ ಅಂದ್ರೆ ಭಯಂಕರ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ, ಟೆನ್ಷನ್ ಇರ್ತೈತಿ. ಬಟ್ ಬ್ಯಾಂಕ್ ಕಾರಲ್ಲಿ ಬಂದು ಇಳಿದು ಫ್ರೆಶ್ ಅಪ್ ಹಾಕಿ ಹೋಗಿ ದೇವರ ಸನ್ನಿಧಾನದಲ್ಲಿ ಬೈಬಲ್ ತೆಗೆದುಕೊಂಡು ಹೋಗಿ ಮೊಣಕಾಲೂರಿ ಬೈಬಲ್ ಓದುತ್ತಾ ಪ್ರಾರ್ಥನೆ ಮಾಡುತ್ತಾ he used to spend 9 hours in prayer. 9 hours in prayer. Today believers, ಇವತ್ತಿನ ವಿಶ್ವಾಸಿಗಳು, ಇವತ್ತಿನ ಕೆಲವೊಂದು ಸೇವಕರು ಆ 9 hours prayer ಅಲ್ರಿ, they are spending lot of in a mobile. ಎಷ್ಟು ಸಮಯ ಮೊಬೈಲ್ ನಲ್ಲಿ ಕಳೀತಾರೆ, ಎಷ್ಟೋ ಸಮಯ ಅದರೊಳಗಡೆ ಕಳೀತಾರೆ. The clock is running like anything. But some servant of God, they are spending with the mobile. Some servant of God, they are spending it gossip. Believers are spending it with gossip. Don't make your house gossip center. Don't make your fellowship in gossip center. Don't make your church in gossip center. ನಿನ್ನ ಮನೆ, ನಿಮ್ಮ ಫೆಲೋಶಿಪ್, ಕೂಡಿ ಬರುವಂತ ಸ್ಥಳ, ಸಭೆ ಚಾಡಿ ಹೇಳುವಂತ ಕೇಂದ್ರವಾಗಿ ಮಾಡಬೇಡ್ರಿ. See, where is the glory? ನಿನಗೆ ದೇವರು ಆತನು ಏನ್ ಕೊಟ್ಟಿದ್ದಾನ್ರಿ? ಮಹಿಮೆಯನ್ನು ಕೊಟ್ಟಿದ್ದಾನೆ. ನಿನ್ನನ್ನು ಮಹಿಮೆ ಪಡಿಸ್ತಾನ್ರಿ ದೇವರು. ನಿನ್ನನ್ನು ಮಹಿಮೆ, ಆ ಮಹಿಮೆ ಆತನಿಗೆ ಅದು ಸಲ್ಲುವಂತದ್ದಾಗಿದೆ. Hallelujah. When Moses saw God's glory, his face was changed ಎಂಬುದಾಗಿ. His face was shining ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಅವನು ಮುಸುಕು ಹಾಕೊಂಡು ಹೋಗ್ತಿದ್ದ. ಬೆಟ್ಟದ ಮೇಲೆ ದೇವರ ಮಹಿಮೆಯನ್ನು, ದೇವರನ್ನು ನೋಡಿದ ಮೇಲೆ, ತಳಗಿಳಿದು ಬಂದ ಮೇಲೆ ಮೋಶೆಯ ಮುಖ ಹೊಳಿತಾ ಇತ್ತಂತೆ. ಯಾವ ಪೇರನ್ ಲವ್ಲಿನೂ ಬೇಡ, ಗ್ಲೋ ಅಂತ ಸಾಯ್ತಾರೆ. ನಮ್ ಜನ ಗ್ಲೋ ಬರ್ಬೇಕ್ರಿ, ಏನ್ ಗ್ಲೋ ಬರ್ತೈತಿ? ಗ್ಲೋರಿನ ಬರುವಂತದ್ದು.
ಗ್ಲೋರಿ ಬೇಡ, ಅವರಿಗೆ ಗ್ಲೋ ಬೇಕಾಗಿದೆ. ಯಾಕಂದ್ರೆ ನಾವು ಚಂದ ಕಾಣಬೇಕು. ಐ ವಾಂಟ್ ಟು ಸಿ ವೆರಿ ಬ್ಯೂಟಿಫುಲ್. ದಟ್ ಇಸ್ ಗುಡ್. ಐ ಆಮ್ ನಾಟ್ ಟೆಲಿಂಗ್ ದಟ್ ಇಸ್ ಓವರ್ ಹೋಗ್ಬಾರ್ದು. ಬಿಯಾಂಡ್ ದಟ್ ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. There is a limit for everything. If you pass, if you cross the limit, that is a danger. ಒಂದು ಹಂತ ಅನ್ನೋದು ಐತ್ರಿ, ಆ ಹಂತವನ್ನು ಕ್ರಾಸ್ ಮಾಡಿದ್ರೆ, ಅದು ದಾಟಿದ್ರೆ, that is a danger. ಟಮಾಟಿ ಹಚ್ಚಿ ತಿಕ್ಕತಾರ ಮಕ, ಉಳ್ಳಾಗಡ್ಡೆ ಹಚ್ಚಿ ಸೌತೆಕಾಯಿ ಹಚ್ಚಿ ತಿನ್ನು ಸಾಮಾನೆಲ್ಲ ಮಕಕ್ಕೆ ಹಚ್ಚಿ ತಿಕ್ಕಿ ಅದೇನ್ ಬಾಂಡೆ ಅನ್ರಿ ಅದು. ಹಾಲು ಹೊತ್ತಿದ ಮೇಲೆ ನನ್ನ ಮನೇಲಿ ಒಂದು ದಿವಸ ಹಂಗಾಯ್ತು. ನಮ್ಮ ತಾಯಿ ನಾನು ಇರುವಾಗ ಹಂಗಾಯ್ತು. ನನಗೊಂದು ಹುಚ್ಚಿತ್ರಿ ಮೊದಲು. ಲಾಂಗ್ ಗೋ ಬ್ಯಾಕ್, ನಾನು ಮದುವೆ ಆಗೋಕ್ಕಿಂತ ಮುಂಚೆ ಬಹಳ ವರ್ಷ, ಒಂದು 10 years ಬ್ಯಾಕ್, 20 years ಬ್ಯಾಕ್ ಹಿಡ್ಕೊಳ್ಬಹುದು. ಎಸ್, 20 years ಬ್ಯಾಕ್ ನನ್ನೊಂದು ಹ್ಯಾಬಿಟ್ ಇತ್ರಿ. ಬರೀ WWE ನೋಡ್ತಿದ್ದೆ, ರೆಸ್ಲಿಂಗ್, ರಾಕ್ ಬಂದ್ರೆ ನನ್ಗೆ ಬಹಳ ಖುಷಿ ಆಗ್ಬಿಟ್ಟಿದ್ರೆ. ರಾಕ್ ಅವನ ಗತಿ ಮಾಡ್ತಿದ್ದೆ ನಾನು, ಯಾಕಂದ್ರೆ ನನಗೆ ಇನ್ಸ್ಪೈರ್ ಆಗ್ಬಿಟ್ಟಿದ್ದವ. ನಾನು ಅದನ್ನ ನೋಡ್ತಾ ಇರ್ತಿದ್ದೆ. ನಮ್ಮ ತಾಯಿ ಹೇಳಿದ್ರು ಏನಂತ, ನೋಡಪ್ಪ ಹಾಲಿಟ್ಟಿದ್ದೇನೆ, ಹಾಲು ಕಾಯ್ತಿದ್ರು, ಮೇಲೆ ಬರ್ತೈತಿ, ಉಗ್ಗಿ ಬಂದ್ಮೇಲೆ, ಅದು ಕೆನಿ ಬಂದ್ಮೇಲೆ ಅಥವಾ ಉಕ್ಕಿದ ಮೇಲೆ ಆಫ್ ಮಾಡ್ಬಿಡೋದು. ಆಯ್ತು ಮಮ್ಮಿ ಅಂತ ನಮ್ಮ ತಾಯಿ ಹೊರಗಡೆ ಹೋದ್ರು. ನಾನು WWE ಹಚ್ಚಿ ನೋಡ್ಕೋತ ಕೂತ್ಕೊಂಡೆ. ನನಗೆ ಯಾವ ರೀತಿಯಾಗಿ ಮಗ್ನನಾಗಿದ್ದೇನೆ ಅಂತಂದ್ರೆ, ಹಾಲಿನ ಡಬರಿ ಹಾಲು ಉಕ್ಕಿ ಹೊರಗೆ ಬಿದ್ದು ಇಡೀ ಹಾಲು ಹೇಳ್ತೀನಿ ಸುಟ್ಟ ಕರಗಾಗ್ಬಿಟ್ಟೆ. ಸ್ಟೀಲಿನ ಡಬರಿ ಮನೆ ತುಂಬ ಹೋಗಿ ಆ ಸ್ಮೆಲ್ ಸಹಿತ ಅಷ್ಟು ನನ್ನನ್ನು, ಅದು WWE ಏನಿರ್ತಾರೆ, ಅದಕ್ಕೆ ನಾನು ಹೇಳ್ತೀನಿ, ಡೋಂಟ್ ವಾಚ್ WWF. ದಟ್ ಈಸ್ ಅ ಸ್ಪಿರಿಟ್. ಆಕರ್ಷಣೆಯ ಒಂದು ದುರಾತ್ಮರಿ ಅದು. ಡೋಂಟ್ ವಾಚ್. ಯಾಕಂದ್ರೆ ಅದನ್ನ ನಾನು ದಾಟಿ ಬಂದಿದ್ದೇನೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಐ ಆಮ್ ಎಕ್ಸ್ಪೀರಿಯನ್ಸ್ ಪರ್ಸನ್. ಅದ್ರೊಳಗೆ ಕುಂತು ಬಿಟ್ಟೇನೆ. ಸ್ಮೆಲ್ ಜಾಸ್ತಿ ಆಗತ್ತೆ. ಏನ್ ಸ್ಮೆಲ್ ಜಾಸ್ತಿ ಆಗತ್ತೈತಿ ಇದು? ನೋಡ್ತೀನಿ, ಹೊಗೆ ಎಲ್ಲ ತುಂಬಿಟ್ಟೈತಿ, ಗ್ಯಾಸ್ ಆನ್ ಐತಿ, ಪಾತ್ರೆ ಕಾದು ಬಿಟ್ಟೈತಿ, ಎಲ್ಲ ಕರಗಿಸಿ ಪಾತ್ರೆ ಎಲ್ಲ ಮೈ ಗಾಡ್. ಐತಿ ಈಗ ನಮ್ಮ ಮಮ್ಮಿ ಕಡೆ ನಂದು ಐತಿ. ಈಗ ಹೋಗಿ ಗ್ಯಾಸ್ ಆಫ್ ಮಾಡಿ, ಕಿಟಕಿ ತೆಗೆದು ಎಲ್ಲ ಓಪನ್ ಮಾಡಿ, ಫ್ಯಾನ್ ಹಚ್ಚಿದ್ರಲ್ಲೇ ತಿರುಗ್ತಿತ್ತು. ಅದು ಫ್ಯಾನ್ ಹಚ್ಚಿದ್ರಲ್ಲೇ ತಿರುಗ್ತೈತಿ. ಎಲ್ಲಿದೈತಿ ಅಂತ 5 ನಂಬರ್ ಫ್ಯಾನ್ ಹಚ್ಚಿ ನಾವು ಹೊರಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಅದ್ರ ವಾಸನೆ ಮಾತ್ರ ಹೋಗ್ಲಿಲ್ಲ, ಅದು ಹೋಯ್ತು. ಏನ್ ಮಾಡ್ಬೇಕೀಗ? ಪಾತ್ರೆ ಎಲ್ಲ ಕರಗಾಗ್ಬಿಟ್ಟಿದೆ. ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು ನನಗಂತೂ ಗೊತ್ತಿಲ್ರಿ. ನಮ್ಮ ಸಿಸ್ಟರ್ ಇದ್ರು, ಅವ್ರು ಬಾಂಡೆ ತಿಕ್ತಿದ್ರು ಅಷ್ಟೇ. ನಾನು ಯಾವಾಗ್ಲೂ ಬಾಂಡೆ ತಿಕ್ಕಿಲ್ಲ, ನಾನು ಯಾವಾಗ್ಲೂ ಪಾತ್ರೆ ತಿಕ್ಕಿಲ್ಲ. ಏನ್ ಮಾಡ್ಬೇಕೀಗ? ಅವ್ರು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ಈಗ ನಂದು ಕೆಲ ಪರಿಸ್ಥಿತಿ ಬಾಂಡೆ ತಿಕ್ಕೋಕ ಅಂತಾನೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಸಬೀನಾ ಅಂತ ಬರ್ತಿತ್ರಿ ಮೊದಲು ಪೌಡರ್, ಅದನ್ನ ಹಾಕಿ ಗಸ ತಿಕ್ಕಿದೆ, ಹೋಗವಲ್ತು. ಕಾತಿ ಹೆಚ್ಚಿದೆ, ಹೋಗವಲ್ತು. ಏನ್ ಐಡಿಯಾ ಮಾಡ್ಬೇಕಪ್ಪ ಅಂತ ಒಂದು ಗೊತ್ತಾಗಲಿಲ್ಲ. ಅದನ್ನ ಹಂಗ ಸೈಡಿಗೆ ನೀರ್ ಹಾಕಿ ಹಂಗೆ ಇಟ್ಬಿಟ್ಟೆ. ಓಕೆ, ದಟ್ ಈಸ್ ಡಿಫರೆಂಟ್ ಮೆಟರ್. ನೋಡ್ರಿ, ಆ ಪಾತ್ರೆ ಎಲ್ಲ ಕರಗಾಗ್ಬಿಟ್ಟೆ. ಅದನ್ನು ತಿಕ್ಕಬೇಕೀಗ ನಾನು. ಯಾಕೆ? ಅದು ಶೈನಿಂಗ್ ಬರ್ಬೇಕು. ಮೊದ್ಲಿನ ಹಾಗೆ ಕಾಣಬೇಕು. ನಮ್ಮ ಮಮ್ಮಿ ಬಂದ್ರು, ಕಲ್ಲು ತಗೊಂಡ್ರು, ಸೊ ಬೈದ್ರು, ಹೊಡೆದ್ರು, ಎಲ್ಲ ಆಯ್ತು, ತಿಕ್ಕಿದ್ರು, ಎಲ್ಲ ಕ್ಲೀನ್ ಆಯ್ತು. ಪಾತ್ರೆ ಏನಾಯ್ತ್ರಿ? ಕ್ಲೀನ್ ಆಯ್ತು. ನಮ್ಮ ತಾಯಿ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು. ಗ್ಲೋ ಬರಬೇಕು ಅಂತ ಹೇಳಿ ಆ ಕ್ರೀಮು ಈ ಕ್ರೀಮು ಎಲ್ಲ ಹಚ್ಕೊಂಡು ತಿಕ್ಕುದ ಅಂದ್ರೆ ಬಾಂಡೆ ತಿಕ್ಕದಂಗೆ ತಿಕ್ತಿರ್ತಾರೆ. ಅದನ್ನ ಬಾಂಡೆ ತಿಕ್ತಿರ್ತಾರೆ. ಇದನ್ನೆಲ್ಲ ಗ್ಲೋ ಬರಬೇಕು. ಅದಕ್ಕೊಂದು ತಾಸು ಬಿಟ್ಟು, ಅರ್ಧ ತಾಸು ಬಿಟ್ಟು ಫೇಸ್ ಮಾಸ್ಕ್ ಏನೋ ಒಂದು ಬರ್ತೈತ್ರ, ಅದನ್ನ ಸ್ಕ್ರಬ್ ಮಾಡಿದ್ದು. ನೀ ಏನ್ ಮಾಡಿದ್ರು ನಿನ್ ಫೇಸ್ ಹೆಂಗಿರುತ್ತೆ ಅಂದೇ ಇರುತ್ತೆ, ಹೊರತು ಚೇಂಜ್ ಆಗುದಿಲ್ಲ. ಅದು ನಮ್ಮ ಮೆಂಟ್ಯಾಲಿಟಿ. ಗ್ಲೋ ಅಲ್ರಿ, ಗ್ಲೋರಿ ಬರಬೇಕು. ದ ಗಾಡ್ಸ್ ಗ್ಲೋರಿ ಶುಡ್ ಕಮ್ ಇನ್ ಸೈಡ್, ಆರ್ ದಟ್ ರಿಚ್ನೆಸ್ ಶುಡ್ ಬಿ ಕಮ್ ಇನ್ ಸೈಡ್. ಅದು ಯಾವಾಗ ಬರ್ತೈತ್ರಿ? ವೆನ್ ವಿ ಆರ್ ಇನ್ ಜೀಸಸ್.
ನಾವು ಯಾವಾಗ ಯೇಸುವಿನಲ್ಲಿ ಇರ್ತೀವೋ, ನಾವು ಯಾವಾಗ ಹೆಚ್ಚು ಪ್ರಾರ್ಥನೆ ಇರ್ತೀವೋ, ನಾವು ಯಾವಾಗ ಹೆಚ್ಚು ದೇವರ ವಾಕ್ಯಗಳನ್ನು ಓದ್ತೀವೋ, ದ ಗ್ಲೋರಿ ವಿಲ್ ಕಮ್. ಆ ಮಹಿಮೆ ನಮ್ಮಲ್ಲಿ ಬರ್ತೈತಿ ಪ್ರಿಯರೇ. ನೋಡ್ರಿ, ಬೈಬಲ್ ಅಲ್ಲಿ ಹೇಳ್ತೈತಲ್ರಿ, ಆ ಮಹಿಮೆ ನಮ್ಮಲ್ಲಿ ಬರುವಾಗ ಏನಾಗ್ತೈತ್ರಿ, ಯೇಸು ಸ್ವಾಮಿ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರ್ಥನೆ ವೀರರಪ್ಪ, ಯೇಸು ಸ್ವಾಮಿ ಮಕ್ಕಳಪ್ಪ ಇವರು. ಆ ಗ್ಲೋರಿ ನಮಗೆ ಕೊಡ್ತಾರ್ರಿ ಯೇಸು ಸ್ವಾಮಿ. ಹಲ್ಲೆಲೂಯಾ. ದ ರಿಚ್ ಆಫ್ ಗ್ಲೋರಿ ಗಾಡ್ ವಿಲ್ ಗಿವ್ ಅಸ್. ಸೆಕೆಂಡ್ ಪಾಯಿಂಟ್, ದ ರಿಚ್ ಆಫ್ ಗ್ಲೋರಿ. Second point, 1 Corinthians chapter 12 verse 4 to 11. We know that. ಮೊದಲೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 11 ನೋಡುವಾಗ, ದ ರಿಚ್, ಬೈಬಲ್ ಹೇಳ್ತೈತ್ರಿ, ದ ರಿಚ್ ಆಫ್ ಗಿಫ್ಟ್ಸ್. ನಾನು ಅದನ್ನು ಆ ರೀತಿಯಾಗಿ ತಗೊಂಡೇನೆ, ಯಾಕಂದ್ರೆ ಅವು ಪರಲೋಕದಿಂದ ಬರುವಂತದ್ದು. ದ ರಿಚ್ ಆಫ್ ಗಿಫ್ಟ್ಸ್, 9 ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. 9 ಪವಿತ್ರಾತ್ಮನ ವರಗಳು. 9 ಪವಿತ್ರಾತ್ಮನ ವರಗಳು. 9 ಪವಿತ್ರಾತ್ಮನ ವರಗಳು ಅವು ನಮ್ಮ ಒಳಗಡೆ ಅದಾವ. ಇಲ್ರಿ, ಅದು ಬೇರೆ ದೇವ್ರ ಸೇವಕರಿಗೆ ಅಷ್ಟ ತೋರಿಸ್ಕೊಡ್ರಿ, ಎಲ್ಲಿ ಬೈಬಲ್ದಾಗ ಐತಿ. ಯೇಸು ಸ್ವಾಮಿ ಹೇಳ್ತಾನ, ನನ್ನನ್ನು ನಂಬುವವನು ನನಗಿಂತಲೂ ದೊಡ್ಡ ದೊಡ್ಡ ಮಹತ್ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಯಾರ್ಯಾರು ಈ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ, ದೇವರು ನಿಮಗೂ ಆ 9 ರಿಚ್ನೆಸ್, ನವರತ್ನ ಅಂತ ಅಂತಾರೆ, ಗೊತ್ತಲ್ರಿ, ನವರತ್ನ ಅಂತಾರೆ. ಹಂಗ ನಮಗೆ ಡೈಮಂಡ್, ಪರಲೋಕದ ಡೈಮಂಡ್ ಪ್ರಜ್ವಲಿಸಬೇಕಂತೀವ್ ನಮ್ಮ ಒಳಗಡೆ. ತಿಮೋಥೆಯಲ್ಲಿ ಹೇಳ್ತಾನ, ನಿನಗೆ ಕೊಡಲ್ಪಟ್ಟಂತ ವರ ಏನಾಗಬೇಕಂದ್ರೆ ಪ್ರಜ್ವಲಿಸಬೇಕು, ಪ್ರಜ್ವಲಿಸಬೇಕು. ನೋಡೋಣ್ರಿ ಯಾವಾಗ ಅಂತ. ಓಕೆ, ಗ್ಲೋರಿ ಟು ಜೀಸಸ್. First Corinthians, I believe. Yeah, 1 Corinthians chapter 12. Chapter 12. Verse 4 onwards. ವರಗಳಲ್ಲಿ ಬೇರೆ ಬೇರೆಗಳುಂಟು, ದೇವರ ಆತ್ಮನು ಒಬ್ಬನೇ. ಸೇವೆಯಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳಲ್ಲಿ ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರ ಆತ್ಮನ ವರವು ಸರ್ವ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿದೆ. 8ನೇ ವಚನದಿಂದ ಹೇಳ್ತಿದ್ವಿ, ಒಬ್ಬನಿಗೆ ದೇವರ ಆತ್ಮನ ಮೂಲಕವಾಗಿ ಜ್ಞಾನವಾಕ್ಯ, ದಟ್ ಈಸ್ ದ ರಿಚ್ನೆಸ್. ಜ್ಞಾನವಾಕ್ಯ, ಮ್ಯಾನ್, ದ ಸ್ಪಿರಿಟ್ ಆಫ್ ವಿಸ್ಡಮ್. ನೋಡ್ರಿ, ನೋಡ್ರಿ, ದ ಸ್ಪಿರಿಟ್ ಆಫ್ ವಿಸ್ಡಮ್. ಆಮೇಲೆ ಹೇಳ್ತಿದ್ರಿ ಸ್ಪಿರಿಟ್ ಆಫ್ ನಾಲೆಜ್, ದ ಅನದರ್ಸ್ faith, the spirit of gift of healing, the spirit of gift of working miracles, amele the prophesy, amele liberty, no discerning spirit. Wow, different kinds of speaking in tongues, interpretation of tongues. ಏನು ಹೇಳ್ತಿದ್ರಿ? ಜ್ಞಾನವಾಕ್ಯ, ಆ ವಿದ್ಯಾವಾಕ್ಯ, ನಂಬಿಕೆ, ನಾನಾ ರೋಗಗಳನ್ನು ವಾಸಿ ಮಾಡುವಂತ ವರ, ಒಬ್ಬನಿಗೆ ಪ್ರವಾದನೆ, ಸತ್ಯ ಅಸತ್ಯ ತಿಳಿದುಕೊಳ್ಳುವಂತ ವಿವೇಚನೆಯ ವರ, ವಿವಿಧ ವಾಣಿಗಳನ್ನು ಆಡುವಂತವರ, ವಾಣಿಗಳನ್ನು ಅರ್ಥಗಳನ್ನು ಹೇಳುವಂತವರ. ಈ 9 ನವರತ್ನಗಳಲ್ಲಿ ನಮಗೆ ರಿಚ್ನೆಸ್, ಅದು ಪರಲೋಕದಿಂದ ಕೊಡಲ್ಪಟ್ಟದ್ದು. ವಿ ನೀಡ್ ದಟ್. ಪರಲೋಕದಿಂದ ಕೊಡಲ್ಪಟ್ಟದ್ದು ಈ 9 ವರಗಳು, ಸ್ಪಿರಿಚುವಲ್ ರಿಚ್ನೆಸ್, ದ ಗಿಫ್ಟ್ ಆಫ್ ಸ್ಪಿರಿಚುವಲ್ ರಿಚ್ನೆಸ್. ದಿಸ್ ಶುಡ್ ಬಿ ಶೈನಿಂಗ್. ಈ ಲೋಕದಲ್ಲಿ ಅವು ನಮ್ಮ ಮೂಲಕವಾಗಿ ಪ್ರಜ್ವಲಿಸಬೇಕು, ಪ್ರಜ್ವಲಿಸಬೇಕು. ಕೆಲವು ಸಭೆಯಲ್ಲಿ ಸ್ಪೀಕಿಂಗ್ ಇನ್ ಟಂಗ್ಸೇ ಇಲ್ಲ, ಯಾಕಂದ್ರೆ ಸೇವಕನ ಮಾತಾಡಂಗಿಲ್ಲ, ಜನರೇನ್ ಮಾತಾಡ್ತಾರೆ. ಕೆಲವರು ದರ್ಶನಗಳನ್ನು ನೋಡುವುದಿಲ್ಲ. ಸಿ, ವಿ ವಾಂಟ್ ಟು ಸಿ ದ ವಿಷನ್ಸ್. ದಟ್ ಈಸ್ ಅ ಗಿಫ್ಟ್ ಆಫ್ ಹೆವನ್, ರಿಚ್ನೆಸ್, ಆತ್ಮೀಯ ಐಶ್ವರ್ಯ. ಇವು ಎಲ್ಲಾರಿ. I'm not talking about materials. That's why I'm telling you. I'm talking about spiritual richness. Ivella spiritual richness. 9 gift of the Holy Spirit, spiritual gifts, richness. ಗಲಾತ್ಯ 5:21 ಪ್ರಕಾರ ಆತ್ಮೀಯ ಫಲಗಳು, ಪವಿತ್ರ ಆತ್ಮನ ಫಲಗಳು, ಸ್ಪಿರಿಚುವಲ್ ರಿಚ್ನೆಸ್, ಆತ್ಮೀಯ ಐಶ್ವರ್ಯ, ವರಗಳು, ಫಲಗಳು, ಆತ್ಮೀಯ ಐಶ್ವರ್ಯ. ದರ್ಶನ ನೋಡ್ತಾ ಇದ್ದೀರಾ, ಅದು ಆತ್ಮೀಯ ಐಶ್ವರ್ಯ. ಕನಸುಗಳು ಕಾಣ್ತಾ ಇದ್ದೀರಾ, ಅದು ನಿನಗೆ ಕೊಡಲ್ಪಟ್ಟಂತ ಆತ್ಮೀಯ ಐಶ್ವರ್ಯ. ಇಫ್ ಯು ನಾಟ್ ಹ್ಯಾವ್ ದಟ್, ಆಸ್ಕ್ ಗಾಡ್.
ಆಸ್ಕ್ ಗಾಡ್. ನಮ್ಮ ತಕ್ಕಡಿ ಅಂತ ಹೇಳ್ತೀವಿ ನೋಡ್ರಿ, ತಕ್ಕಡಿ, ಅಳೆಯುವಂತ ತಕ್ಕಡಿ ಹಿಂಗಿರಬಾರ್ದು, ಲೆವೆಲ್ ಇರಬೇಕು. ಹಿಂಗಿರಬಾರ್ದು, ಲೆವೆಲ್ ಇರ್ಬೇಕು. ಯಾವಾಗಲೂ ಲೆವೆಲ್ ಇರ್ಬೇಕು. ಲೆವೆಲ್ ಇದ್ದಾಗ ಅದಕ್ಕೊಂದು ಬೆಲೆ, ಅದಕ್ಕೊಂದು ವ್ಯಾಲ್ಯೂ. Jesus was rich God. Rich God. Spiritually, materially, spiritually. He was rich. The same Jesus is telling us through the Holy Spirit. ಅದೇ ರೀತಿಯಾಗಿರ್ಬೇಕಂತ. Hallelujah. ದುಡ್ಡಿದೆ, ಹಣ ಇದೆ, ಎಲ್ಲ ಇದೆ, ಗಾಡಿದೆ, ಎಲ್ಲ ಇದೆ, ನೇಮ್ ಫೇಮ್ ಮನಿ, ಕಾರ್ ಇದೆ, ಬಂಗಾರ ಇದೆ, ಬೇಕಾದಷ್ಟಿದೆ. ವೆಲ್ ಸೆಟ್ಲ್, ಓಕೆ, ವೆಲ್ ಜಾಬ್ ಇದೆ, ವೆಲ್ ಬಿಸ್ನೆಸ್ ಇದೆ. ಮಟೀರಿಯಲ್ಸ್ ಆಗಿ ರಿಚ್ನೆಸ್ ಆದ್ರಿ. ವಾಟ್ ಅಬೌಟ್ ಸ್ಪಿರಿಚುವಲಿ? ಈ ಲೋಕದಲ್ಲೇ ಬಿಟ್ಟು ಹೋಗುವಂತದ್ದು ಮಟೀರಿಯಲ್ಸ್ ಥಿಂಗ್ಸ್. ವಾಟ್ ಐ ಟಾಕ್ಡ್ ಕಳೆದ ವಾರ ಹೇಳಿರುವಂತಹ ಮಟೀರಿಯಲ್ಸ್ ಥಿಂಗ್ಸ್ ಇಲ್ಲಿ ಅನುಭವಿಸುವುದಕ್ಕಾಗಿ ಮಾತ್ರ. ದಿಸ್ ಇಸ್ ಎವರ್ಗ್ರೀನ್ ಸ್ಟಾರ್. ಸ್ಪಿರಿಚುವಲ್ ರಿಚ್ನೆಸ್ ಇಸ್ ಎವರ್ಗ್ರೀನ್ ಸ್ಟಾರ್. ದಿಸ್ ಇಸ್ ಕಮಿಂಗ್ ಫ್ರಮ್ ಗಾಡ್. Hallelujah. ಇದೆಲ್ಲ ನಮ್ಮ ದೇವರ ಒಳಗಡೆ ಇದೆ ಪ್ರಿಯರೇ, ನಮ್ಮ ಯೇಸುವಿನ ಒಳಗಡೆ ಇದೆ. ಯೇಸು ಇದನ್ನು ನಮಗೆ ಕೊಡುವಂತವನಾಗಿದ್ದಾನೆ. ನಾವು ಅದನ್ನೇ ಕೇಳ್ತೀವಿ. ಬರೀ ಏನಂತಂದ್ರೆ, ದೇವರೇ ನನ್ನನ್ನು ಅಭಿವೃದ್ಧಿಪಡಿಸು, ಏಳಿಗೆ ಮಾಡು, ಉದ್ಧಾರ ಮಾಡು. ನಿನ್ನ ವಾಕ್ಯದಲ್ಲಿ ಹೇಳಿದ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಿದಂತ ಎಲ್ಲ ಆಶೀರ್ವಾದಗಳನ್ನು ನಾನು ಹೊಂದಿಕೊಳ್ಳುವೆ. ನಾನು ಅಭಿವೃದ್ಧಿಯಾಗುವೆ, ನಾನು ಏಳಿಗೆಯಾಗುವೆ, ನನ್ನ ಬಿಸಿನೆಸ್ ಅಭಿವೃದ್ಧಿ ಆಗುವುದು. ನನಗೆ ಕರ್ತನ ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ನನ್ನ ಬ್ಯಾಂಕ್ ಅಲ್ಲಿ ಬಂದು ಬೀಳುತ್ತೆ ಸ್ವಾಮಿ. ನನ್ನ ಸುಂದರವಾದ ಮನೆ ಕೊಡ್ತಿ. ಎಸ್, ಡಿಸೈರ್ ಇರ್ಬೇಕ್ರಿ. ಎಸ್, ನಾವು ಚಲೋ ಇರ್ಬೇಕನ್ನೋದೇ ಯೇಸುವಿನ ಚಿತ್ತ. ಭಿಕ್ಷೆಗಾರಗತೆ ಇರ್ಬೇಕನ್ನೋದು ಯೇಸುವಿನ ಚಿತ್ತ ಅಲ್ಲ. ಬಡವರಾಗಿರ್ಬೇಕೆಂಬುದಾಗಿ ಯೇಸುವಿನ ಚಿತ್ತ ಅಲ್ಲ. ಎಸ್, ಎವ್ರಿಥಿಂಗ್ ಇಸ್ ಗುಡ್ ವಾಟ್ ಯು ಆರ್ ಆಸ್ಕಿಂಗ್, ಬಟ್ ಆಸ್ಕ್ ಪ್ರಾಪರ್ಲಿ. ಆಸ್ಕ್ ಅಕಾರ್ಡಿಂಗ್ ಟು ವಿಲ್ ಆಫ್ ಗಾಡ್. ದೇವರ ಚಿತ್ತದ ಪ್ರಕಾರ ಕೇಳು. ಅದನ್ನು ದಾಟಿ ಹೋಗ್ಬೇಡ, ಅದನ್ನು ದಾಟಿ ಹೋಗ್ಬೇಡ. ಹಲ್ಲೆಲೂಯಾ. ಎಲ್ಲ ಕೊಟ್ಟರಿ. ಕಾರ್ ಕೊಟ್ಟ, ಬಂಗ್ಲೆ ಕೊಟ್ಟ, ನೇಮ್ ಫೇಮ್ ಮನಿ ಬಂತು, ಎಲ್ಲ ಬಂತು, ಎಲ್ಲ ಕೊಟ್ಟ. ಇಸ್ ಗಾಡ್ ವಿಲ್ ಗಿವ್. ಜೋಬ್ ಏನ್ ಕಳ್ಕೊಂಡಿದ್ದೆ 2ರಷ್ಟು ಕೊಟ್ಟ ಅಂತ ದೇವರು ಅವನಿಗೆ. ಬಿಕಾಸ್ ಗಾಡ್ ಲವ್ ಜೋಬ್. ಯೋಬನನ್ನು ದೇವರು ಪ್ರೀತಿಸ್ತಾನ್ರಿ. ದ ಸೇಮ್ ಗಾಡ್ ಲವ್ ಅಸ್. ಅದೇ ದೇವರು ನಮ್ಮನ್ನು ಪ್ರೀತಿಸ್ತಾನ. ಅದೇ ಯೇಸು ನಮ್ಮನ್ನು ಪ್ರೀತಿಸ್ತಾನ. ನಮ್ಮನ್ನು ಕೂಡ ಮಟೀರಿಯಲ್ಸ್ ಆಗಿ ಭೂಲೋಕದಲ್ಲಿ ನಮ್ಮನ್ನು ಕೂಡ ಎಲ್ಲಾ ವಿಷಯದಲ್ಲಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸ್ತಾನ. ಆದ್ರೆ ಇವೆಲ್ಲ ತಾತ್ಕಾಲ, ಇಲ್ಲೇ ಬಿಟ್ಟು ಹೋಗ್ಬೇಕ್ರಿ ಅಷ್ಟೇ. ಇಲ್ಲೇ ಅನುಭವಿಸೋದಕ್ಕಾಗಿ ಕೊಟ್ಟಾನ ಅಷ್ಟೇ. ನಾವೇನ್ ಮಾಡ್ತಾ ಇದ್ದೇವೆ? ಮೆನಿ 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 ಬಿಲೀವರ್ಸ್, ಮೆನಿ ಫಾಲೋವರ್ಸ್ ಆಫ್ ಕ್ರೈಸ್ಟ್, ಕ್ರಿಸ್ತನನ್ನು ಹಿಂಬಾಲಿಸುವಂತ ಅನೇಕ ಜನರು, ದೇ ಆರ್ ಸ್ಟಿಕ್ ಆನ್ ಮಟೀರಿಯಲ್ಸ್ ರಿಚ್ನೆಸ್. They are stick on materials richness because they are not led by the Holy Spirit. If you led by the Holy Spirit will bless materially and spiritually. Hallelujah. You should understand that. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಾವ್, ಪ್ರೈಸ್ ಗಾಡ್. ಅಷ್ಟಲ್ಲದೆ ರೋಮನ್ಸ್, ಅಗೇನ್ ವಿ ವಿಲ್ ಸಿ ರೋಮನ್ಸ್. ನೋಡ್ರಿ, ಎರಡು ಕೂಡ ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ನಾವೇನು ಅಂದ್ಕೊಂಡ್ಬಿಟ್ಟೇವ್ರಿ? ಇದಕ್ಕೆ ಅಂಟ್ಕೊಂಡ್ಬಿಟ್ಟೇವೆ ಅಷ್ಟೇ. ಓ ರೀಖಾ ಲಾಭ ಶಂದಾರಭ. ರೋಮನ್ಸ್ ಚಾಪ್ಟರ್ 11 11ನೇ ಅಧ್ಯಾಯ, ರೋಮ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ ನೋಡ್ರಿ. ಆತ್ಮೀಯ ಆಶೀರ್ವಾದ ನಾವು ಎಷ್ಟು ಜನರು ಕೇಳ್ತಾ ಇದ್ದೇವೆ? ಬರೀ ಇದನ್ನೇ ಕೇಳ್ತೀವಿ ನಾವು. ದುಡ್ಡು, ಆರೋಗ್ಯ. ಎಸ್, ಎವ್ರಿಥಿಂಗ್ ಇಸ್ ಗಾಡ್ ವಿಲ್ ಗಿವ್ ಅಸ್. Everything God will give us. What about spiritual richness? What about spiritual richness? ಅದಕ್ಕೆ ಯೋಹಾನನು ಬರೀತಾನ್ರಿ, ಪ್ರಿಯರೇ, ನೀನು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ. ನಾವು ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ದೇವಾ? ಆತ್ಮನ ವಿಷಯದಲ್ಲಿ ನಾವು ರಿಚ್ನೆಸ್ ಇರಬೇಕು. We have to be rich in spiritually. Materially, carnally we are rich. Okay, praise God. What about spiritually? What the Bible says here, verse 33. Aha,
ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಆಗಾಧ. ವಾವ್, ಪ್ರೈಸ್ ಗಾಡ್. ಇಂಗ್ಲಿಷ್ ನಲ್ಲಿ ಬಹಳ ಚಂದ ಹೇಳ್ತೈತ್ರಿ. ವರ್ಸ್ 33, ಹೋ ದ ಡೀಪತ್ ಆಫ್ ದ riches. Again I'm mentioning that word in English, riches and wisdom and knowledge of God. Riches, wisdom and knowledge of God. ನೋಡ್ರಿ, ದೇವರ ಐಶ್ವರ್ಯವು, ದೇವರ, that means God, ದೇವರಿಗೆ ಸಂಬಂಧಪಟ್ಟಂತ ಆತ್ಮೀಯ ಐಶ್ವರ್ಯ ಇದೆ. ಮೆಟೀರಿಯಲ್ಸ್ ಮಾತಾಡಿದೀವಿ ಈಗ. ಆತ್ಮೀಯ ಐಶ್ವರ್ಯವಿದೆ. ಏನು? ಜ್ಞಾನ, ವಿವೇಕ. ಜ್ಞಾನ, ವಿವೇಕ. ಇಂಗ್ಲಿಷ್ ಇಸ್ ವಿಸ್ಡಮ್ ಅಂಡ್ ನಾಲೆಡ್ಜ್. ವಿಸ್ಡಮ್ ಅಂಡ್ ನಾಲೆಡ್ಜ್. ಸ್ಪಿರಿಚುವಲಿ ರಿಚ್ನೆಸ್. ವಿಸ್ಡಮ್ ಅಂಡ್ ನಾಲೆಡ್ಜ್. ನೋಡ್ರಿ, ದಾವೀದನು ಎಲ್ಲಾ ಕಡೆ ರಿಚ್ ಇದ್ದಾರೆ. He was rich. He's a king. He's a rich man. But he's a wise. ಜ್ಞಾನಿ ಅಂತ. ಸಲ್ಮೋನನ ಐಶ್ವರ್ಯವಂತನು, ಬಿಕಾಸ್ ಈಸ್ ಅ ಕಿಂಗ್ ಸನ್. ದೇವರು ಕೇಳಿದ್ದಾರೆ. ಲಾಸ್ಟ್ ಟೈಮ್ ನಾವು ಓದಿದ್ವಿ. ಲಾಸ್ಟ್ ಟೈಮ್ ರಿಚ್ನೆಸ್ ಬಗ್ಗೆ ಮಾತನಾಡುವಾಗ ಯಾವ ರೀತಿಯಾಗಿ ದೇವರು ಆಶೀರ್ವದಿಸ್ತಾರ ನೋಡ್ಕೊಂಡ್ವಿ. ರಾತ್ರಿ ಮಲಗಿರುವಾಗ ದೇವರು ಕನಸಲ್ಲಿ ಬಂದು ಮಾತನಾಡಿ ಸಲ್ಮೋನನಿಗೆ ಹೇಳ್ತಾನ, ಸಲ್ಮೋನನೇ ಮೂರು ನಿನಗೆ ಇದನ್ನ ಕೊಡ್ತೇನೆ, ಆಪ್ಷನ್ಸ್ ಕೊಡ್ತೇನೆ, ಈ 3 ಆಪ್ಷನ್ಸ್ ಅಲ್ಲಿ ಏನ್ ನೋಡಪ್ಪ ಅಂತ ಕೇಳುವಾಗ, ಸೊ ಅದೆಲ್ಲ ಹೇಳ್ತಾನ. ಸಲ್ಮೋನ್ ಹೇಳ್ತಾನ, ಒಂದೇ ಒಂದು ಮಾತು ಹೇಳ್ತಾನ, ದಟ್ ಈಸ್ ಐ ಲೈಕ್ ವೆರಿ ಮಚ್. ಏನ್ ಹೇಳ್ತಾನ ಅಂತಂದ್ರೆ, ದೇವರಿಗೆ ಡೈರೆಕ್ಟ್ ಆಗಿ ಕೇಳ್ತಾನ ದೇವರು, ಸ್ವಾಮಿ ಈ ಜನರನ್ನ ಆಳ್ಲಿಕ್ಕೆ ನನಗೆ ಜ್ಞಾನ ಕೊಡು. ದಟ್ ಈಸ್ ದ ರಿಚ್ನೆಸ್. ನೋಡ್ರಿ, ದೇವರ ಚಿತ್ತದಲ್ಲಿ ಅದ ಇತ್ರಿ. ದೇವರ ಅದನ್ನ ಕೇಳ, ನೀ ಏನ್ ಕೇಳ್ತಿ ಕೊಡ್ತೇವೆ. ಆದ್ರೆ ದೇವರ ಮನಸ್ಸಲ್ಲಿ ದೇವ್ರ ಏನ್ ಆಲೋಚನೆ ಮಾಡಿದ, ಸಲ್ಮೋನ್ ಒಂದ್ ವೇಳೆ ಜ್ಞಾನ ಕೊಡ್ಬೇಕಂತ ಮಾಡೀನಿ, ಜನರನ್ನ ಆಳಕ ಜ್ಞಾನ ಕೊಡ್ಬೇಕಂತ ಮಾಡೀನಿ. ದಟ್ ಈಸ್ ದ ವಿಲ್ ಆಫ್ ಗಾಡ್. ಬಟ್ ಆ ವಿಲ್ ಆಫ್ ಗಾಡ್, ದೇವರ ಚಿತ್ತ ಪ್ರಕಾರ ಸಲ್ಮೋನ ಕೇಳ್ಬಿಟ್ಟ, ದೇವರ ಈ ಜನರನ್ನ ಆಳ್ಲಿಕ್ಕೆ ನನಗೆ ಐ ನೀಡ್ ವಿಸ್ಡಮ್, ಐ ನೀಡ್ ನಾಲೆಡ್ಜ್. ನನಗೆ ಜ್ಞಾನ ಬೇಕು, ನನಗೆ ವಿವೇಕ ಬೇಕು. ನೋಡ್ರಿ, ಜ್ಞಾನ ಬೇಕಂತ್ರಿ. ಜ್ಞಾನವಂತನು ಮೇಲೆ ಹೋಗ್ತಾನ್ರಿ, ಟಾಪ್ ಅಲ್ಲಿ ಹೋಗ್ತಾನೆ. ಜ್ಞಾನ, ವಿವೇಕ. ಜ್ಞಾನದಲ್ಲಿ ಇನ್ನೊಂದು ಜ್ಞಾನ ಐತ್ರಿ, ಕ್ರುಕೈಡ್ ಮೈಂಡ್ ಅಂತಾರ. ಅದಕ್ಕೆ ಶಾರ್ಟ್ ಕಟ್ ಹಿಡ್ಕೋತಾರೆ ಜನ. ಕ್ರುಕೈಡ್ ಮೈಂಡ್, ಕ್ರುಕೈಡ್ ಥಾಟ್ಸ್, ಕ್ರುಕೈಡ್ ಮೈಂಡ್, ಕ್ರುಕೈಡ್ ಎಲ್ಲ ಕೆಟ್ಟದ್ದು. ನೋಡಿ ಹೆಂಗ್ ಬುದ್ಧಿ ಉಪಯೋಗ ಮಾಡಿ ರೊಕ್ಕ ಗಳಿಸಿದವ್ ನಾನು. ನೋಡಿ ಹೆಂಗ್ ಬಳಸಿದ್ರು ಬರೋಬ್ರಿ. ಎಲ್ಲಿಂದ ಎಲ್ಲಿ ತೆಗಿಬೇಕಂತ ನನಗೆ ಗೊತ್ತೈತಿ, ಹೆಂಗ್ ಮೋಸ ಮಾಡ್ಬೇಕಂತ ಗೊತ್ತೈತಿ. ಅದು ಒಂದು ಜ್ಞಾನನೇ. ಆದ್ರೆ ಅದಕ್ಕೆ ದೇವ್ರ ಮುಂದೆ ಲೆಕ್ಕ ಕೊಡ್ಬೇಕು ನೀವು. ಅದು ನಿನ್ನ ಜ್ಞಾನ. ಅದಕ್ಕೆ ಬೈಬಲ್ ಅಲ್ಲಿ ಜ್ಞಾನೋಕ್ತೊಳಗೆ ಹೇಳ್ತೈತಿ, ಸ್ವಬುದ್ಧಿಯನ್ನು ಉಪಯೋಗಿಸಿಕೊಳ್ಬೇಡ. ಸ್ವಬುದ್ಧಿ. ಇವತ್ತು ಅನೇಕರು ಮೇಲೆ ಬರ್ತಾ ಇರುವುದು ಸ್ವಬುದ್ಧಿ, ಸ್ವಂತ ಬುದ್ಧಿ. ಒಬ್ಬರು ನಮ್ಮ ಮನೆಗೆ ಬಂದು ಕೇಳಾತಿದ್ರು, ಏನ್ ಬಿಡ್ರಿ, ಎಷ್ಟೋ ಮಂದಿ ದೇವರ ಸೇವಕರು, ಎಷ್ಟೋ ಮಂದಿ ನಾನು ನೋಡ್ತೀನಿ ದೇವ್ರ ಸೇವಕರು ಫಾರಿನ್ ಗಿರನ್ ಎಲ್ಲ ಒಂದ್ ಮಾಸ್ಕ್ ಬಿಲ್ಡಿಂಗ್ ಕಟ್ಟಿ ಕಾರ್ ಗೀರ್ ತಗೊಂಡು ರೊಕ್ಕ ಮಾಡ್ಕೊಂಡು ಮನ್ಯಾಗ ಕುಂತ ಬಿಟ್ರಿ. ಚರ್ಚ್ ಫೋಟೋ ತೋರಿಸ್ತಾರ, ನಾ ಇದನ್ ಮಾಡ್ತೀನಿ 108 ಸುಳ್ಳು ಹೇಳಿ ಕೋಟಿಗಟ್ಟಲೆ ದುಡ್ಡು ಗಳಿಸಿ ಆರಾಮದಾರ್ರಿ, ಅವ್ರು ಆರಾಮದಾರ್ರಿ, ದೇವ್ರ ಅಂತವ್ರನ್ನ ಆಶೀರ್ವದಿಸ್ತಾನ್ರಿ, ನಮ್ಮಂತವ್ರನ್ನೆಲ್ಲ ಆಶೀರ್ವದಿಸ್ತಾನ್ರಿ ಅಂತ ಮನ್ಯಾಗ ಕುಂತ ಹೇಳ. ಸುಮ್ಮನೆ ಕುಂತು ಕೇಳ್ತಾ ಇದ್ದೆ ನಾನು. ಹೇಳ್ರಿ ಬ್ರದರ್ ಏನಾದ್ರು ಹೇಳ್ರಿ ಇದಕ್ಕ ಅಂತ. ಒಂದೇ ಒಂದು ಮಾತನ್ನ ಅವ್ರ ಕಡೆ ಮಾತಾಡಿದೆ. ನೋಡಪ್ಪ, ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ. ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ. ಶೋ ಟೈಮ್ ಶುರು ಆಗ್ತೈತಿ ಯಾವಾಗ? ಪರಲೋಕದಲ್ಲಿ. ಅವ್ರ ಲೆಕ್ಕ ಅವ್ರು ಕೊಡಬೇಕು. ಅವ್ರು ಏನು ಸುಳ್ಳು ಹೇಳಿ ತಂದಾರೋ, ಮೋಸ ಮಾಡಿ ತಂದಾರೋ, ಸುಳ್ಳು ಹೇಳಿ ಎಷ್ಟು ಮನೆ ಕಟ್ಟಾರೋ, ಸುಳ್ಳು ಹೇಳಿ ಚರ್ಚ್ ಹೆಸರು ಹೇಳಿ, ಮಿನಿಸ್ಟ್ರಿ ಹೆಸರು ಹೇಳಿ, ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳಿ ತಮ್ದು ಹೆಂಡತಿ ಮಕ್ಕಳು ಮನಿ ಎಲ್ಲ ತಮ್ದು ರಾಜ್ಯ ಕಟ್ಕೊಂಡವ್ರು ಎಲ್ಲರೂ ದೇವ್ರ ಮುಂದೆ ಒಂದು ದಿವಸ ಲೆಕ್ಕ ಒಪ್ಪಿಸಬೇಕ್ರಿ. ನೋ ಒನ್ ಎಸ್ಕೇಪ್ ದಟ್ ಡೇ. ದ ಡೇ ವಾಸ್ ಅ ಜಡ್ಜ್ಮೆಂಟ್ ಡೇ ಅಂತ. ನೋ ಒನ್ ಎಸ್ಕೇಪ್. ಅದನ್ನ ಮಾತಾಡಬೇಡಪ್ಪ ಅಂತ. ಇನ್ನು ಮುಂದೆ ಯಾರ ಎದುರಿಗೂ ಮಾತಾಡಬೇಡ. ಅವ್ರು ಹೆಂಗಾದ್ರೆ ಜೀವನ ಮಾಡ್ಲಿ, ದೇವರು ನಮ್ಮನ್ನು
ಕರೆದಿಲ್ಲ ಅವ್ರ ವಿಷಯದಲ್ಲಿ ಮಾತನಾಡುವುದಕ್ಕಾಗಿ. ದೇವರು ನಮ್ಮನ್ನು ಕರೆದದ್ದು ಯಾಕೆ ಅಂತಂದ್ರೆ ಗಾಯವನ್ನು ಆರಿಸುವುದಕ್ಕಾಗಿ, ಯೇಸುವಿನ ಬಗ್ಗೆ ಮಾತನಾಡುವುದಕ್ಕಾಗಿ. ಅವ್ರ ಬಗ್ಗೆ ಪ್ರಾರ್ಥನೆ ಮಾಡು, ಪ್ರೇ ಫಾರ್ ದೆಮ್ ಅಷ್ಟೇ. ದೇವ್ರ ಮುಂದೆ ಅವ್ರು ಲೆಕ್ಕ ಕೊಡ್ತಾರ. ಇಲ್ರಿ ಇವ್ರು ಹಿಂಗ್ ತಲೆ ಹೊಡೆದ ಮನೆ ಕಟ್ಟಾರಿ ವಿಶ್ವಾಸಿ, ಮತ್ತೇನ್ರಿ ಬಿಳಿವರ್ಸ್ ಇವ್ರ ಏನ್ ದೀಕ್ಷಾಸ್ಥಾನ ತಗೋತಾರಿ, ಏನ್ ಕರ್ತನ ಭೋಜನ ತಗೋತಾರ್ರಿ ಇವ್ರು. ಡೋಂಟ್ ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಯು ಆರ್ ನಾಟ್ ಕಾಲ್ಡ್ ಫಾರ್ ದಸ್ ದಟ್. ಅದಕ್ಕಾಗಿ ನೀನು ಕರೆಯಲ್ಪಟ್ಟಿಲ್ಲ. ಪ್ರೇ ಫಾರ್ ದೆಮ್, ಜಸ್ಟ್ ಯು ಪ್ರೇ ಫಾರ್ ದೆಮ್, ಜಸ್ಟ್ ಯು ಪ್ರೇ ಫಾರ್ ದೆಮ್. ನಿನಗೆ ಒಂದು ವೇಳೆ ದೇವರು ಅವ್ರನ್ನ ಎಚ್ಚರಿಸಬೇಕೆಂಬುದಾಗಿ ನಿನ್ನ ಒಳಗಡೆ ಪ್ರೇರೇಪಣೆ ಆಗ್ತಾ ಇದೆ, ಆ ಸೇವಕ, ಆ ವಿಶ್ವಾಸಿ ಮನೆಗೆ ಹೋಗು, ಭೇಟಿಯಾಗು, ಅವರನ್ನು ಎಚ್ಚರಿಸು. ಯಾವ ರೀತಿಯಾಗಿ ಎಚ್ಚರಿಸಬೇಕು? ದೇವರ ವಾಕ್ಯವನ್ನು ಎತ್ತಿ ಮಾತನಾಡಿ ಎಚ್ಚರಿಸು. ಒಂದು ವೇಳೆ ಎಚ್ಚೆತ್ತುಕೊಂಡು ಆ ಸೇವಕ, ಆ ವಿಶ್ವಾಸಿ ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡ್ರೆ, ಪ್ರೈಸ್ ದಿ ಲಾರ್ಡ್, ಮಾರ್ಪಡಿಸಿಕೊಳ್ಳಲು ಎಂದ್ರೆ ಬಿಟ್ಟು ಬಿಡು. ದೇವರು ನೋಡ್ಕೊತಾನ, ಯೇಸು ಸ್ವಾಮಿ ನೋಡ್ಕೊತಾನ. ಮನುಷ್ಯನು ತಾನು ಏನು ಬಿತ್ತುತ್ತಾನೆ ಅದನ್ನೇ ಕೊಯ್ಬೇಕು ಅಷ್ಟೇ. ನಥಿಂಗ್ ಬಟ್. That is the material. What about spiritual richness? What about spiritual richness? ಇವತ್ತು ನೋಡ್ರಿ, ಆತ್ಮೀಯ ರಿಚ್ನೆಸ್ ತೋರಿಸಿದಂತವ್ರದ್ದು ಇವತ್ತು ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಇಲ್ಲಿ ರಿಚ್ ಇದ್ರೆ ಆ ರಿಚ್ ತಲೆ ಕೆಡಿಸ್ಕೊಳ್ಳಿದ್ರು. ಮದರ್ ತೆರೇಸಾ ಏನಿತ್ರಿ? ಮದರ್ ತೆರೇಸಾ ಗಿಫ್ಟ್ ಏನಿತ್ರಿ? ಮದರ್ ತೆರೇಸಾ ಗಿಫ್ಟ್ ವಾಟ್? ಪ್ರಾರ್ಥನೆ ಮಾಡು. ಅಷ್ಟಲ್ಲದೆ ಕರುಣೆ ಇತ್ರಿ ಅವನ ತಾಯಿಗೆ. ಕರುಣೆ, ಕಂಪ್ಯಾಷನ್ ಹಾರ್ಟ್. ದಟ್ ಈಸ್ ದ ರಿಚ್ ಆಫ್ ಕಂಪ್ಯಾಷನ್. ಜೀಸಸ್ ಮೂಡ್ ವಿತ್ ದ ಕಂಪ್ಯಾಷನ್ ಅಂತ ಬೈಬಲ್. ಕರುಣೆಯುಳ್ಳ ದೇವರು. ರಸ್ತೆ ಮೇಲೆ ಹೋಗುವಂತ ರೋಗಿಗಳನ್ನು ನೋಡಿದ್ರು, ಕೈಯಲ್ಲಿ ಎತ್ತಿಕೊಂಡು ಬಂದು ಛತ್ರದಲ್ಲಿ ಇಟ್ಟು. ಸಿ, ದಟ್ ಈಸ್ ಅ ಗಿಫ್ಟ್. ದಟ್ ಈಸ್ ಅ ಗಿಫ್ಟ್. ನೋಡ್ರಿ, ಆ ಕರುಣೆ ಎನ್ನುವುದು ಆಕೆನ ಐಶ್ವರ್ಯತನದಲ್ಲಿ ನಡೆಸ್ತಂತ್ರಿ. ಇವತ್ತು ಏನೈತ್ರಿ ಅವ್ರದ್ದು ಹೆಸರೈತಿ ಇವತ್ತು ಅವ್ರು, ಮದರ್ ತೆರೇಸಾ. ಡಿಜೆಸ್ ದಿನಕರನ್, ಮೂಡ್ ವಿತ್ ಅ ಕಂಪ್ಯಾಷನ್. ನೋಡ್ರಿ, ಅವ್ರು ಪ್ರೀಚಿಂಗ್ ಮಾಡುವಾಗ ಕಣ್ಣೀರ್ ಹಾಕ್ತಾರ, ಯಾಕಂದ್ರೆ ಅವ್ರಿಗೆ ಕರುಣೆಯ ಹೃದಯ ಕೊಟ್ಟಾನ ದೇವರು. ಆಸ್ಕ್ ಗಾಡ್ ಸ್ಪಿರಿಚುವಲ್ ರಿಚ್ನೆಸ್. ಸ್ವಾಮಿ, ಪರಲೋಕದಲ್ಲಿರುವಂತಹ ಆತ್ಮೀಯ ರಿಚ್ನೆಸ್ ನನಗೆ ಬೇಕು. ಸ್ಪಿರಿಚುವಲ್ ರಿಚ್ನೆಸ್, spiritual richness we need. As well as materials. As well as materials. ಸಲ್ಮೋನಿಗೆ ದೇವರು ಜ್ಞಾನ ಕೊಟ್ಟಾರಿ. ಕೊಟ್ಟ ಮೇಲೆ ಬೈಬಲ್ ಸೇಸ್, ಬಹಳ ಚಂದ ಹೇಳ್ತೈತ್ರಿ ಬೈಬಲ್ ಅಲ್ಲಿ. ಕನ್ನಡದಾಗ ಹೇಳ್ತೈತಿ, ಸಲ್ಮೋನಿಗೆ ದೇವರು ಧನ, ಘನ, ಐಶ್ವರ್ಯ ಮೂರು ಕೊಟ್ಟಂತ. ಧನ, ಘನ, ಐಶ್ವರ್ಯ, ನೇಮ್, ಫೇಮ್, ಮನಿ ದೇವರ ಕೊಟ್ಟಾರೆ. ಅವನು ನಮ್ಮಂದಿ ಹುಡುಕ್ತಾರ, ಅದನ್ನು ನಾವು ಆಗಬೇಕು. ನಾವು ಆಗಬೇಕು. ಬೈಬಲ್ ಹೇಳ್ತೈತ್ರಿ, ನಿಮ್ಮನ್ನು ನೀವು ಹೊಗಳಿಕೊಳ್ಳಬೇಡ್ರಿ, ಮತ್ತೊಬ್ಬರು ನಿಮ್ಮನ್ನು ಹೊಗಳಲಿ. ಬೈಬಲ್ ಅಲ್ಲಿ ಇನ್ನೊಂದು ಕಡೆ ನಾನು ಓದುವಾಗ ದೇವರ ವಚನ ಹೇಳ್ತೈತಿ, ದೇವರು ನಿಮ್ಮನ್ನು ಹೊಗಳಬೇಕಂತ, ಉಗುಳಬೇಕಲ್ಲ, ಥೂ ಅಂತ ಹೇಳಿ. ದೇವರು ನಮ್ಮ ವಿಷಯದಲ್ಲಿ ಹೊಗಳಬೇಕು. ಸಿ ಮೈ ಸನ್, ಜೋಬನ ವಿಷಯದಲ್ಲಿ ದೇವರು ಹೊಗಳಿದ, ಅಬ್ರಹಾಮನ ವಿಷಯದಲ್ಲಿ ದೇವರು ಹೊಗಳಿದ, ವಾವ್, ಮೋಶೆ ವಿಷಯದಲ್ಲಿ ದೇವರು ಹೊಗಳಿದ, ದಾವೀದನ ವಿಷಯದಲ್ಲಿ ದೇವರು ಹೊಗಳಿದ ಅಂತ. ದಾವೀದನು, ಡೇವಿಡ್ ಈಸ್ ಮೈ ಹಾರ್ಟ್. ಮೋಸೆಸ್ ಹೇಳಿದ, he is very faithful, he is my friend. My God. ಸಿ ಜೋಬ್, ಸೈತಾನ್ ಹೇಳಾಕತ್ತಾನ್ರಿ ದೇವರು. ಸಿ ಜೋಬ್, ಅವನ ನನ್ನ ಮಗ. ದೇವರು ನಮ್ಮ ವಿಷಯದಲ್ಲಿ ಹೊಗಳಬೇಕು. ಆ ರೀತಿಯಾಗಿ ಭೂಲೋಕದಲ್ಲಿ ನಮ್ಮ ಆತ್ಮೀಯ ಜೀವಿತ ಇರಬೇಕು. ಮನುಷ್ಯರ ಹೊಗಳಿಕೆ ಬ್ಯಾಡ್ರಿ. ಇವತ್ತು ಮನುಷ್ಯರು ಜಯ 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 ಅಂತಾರ. ಅದೇ ಮನುಷ್ಯರ ನಾಳೆ ಅದೇ ಬಾಯಿ, ಅದೇ ಜನರು ನಮ್ಮನ್ನು ಕೆಳಗೆ ಹಾಕಿ ತುಳಿತಾರೆ. ಯೇಸು ಸ್ವಾಮಿ ನಮ್ಮನ್ನು ಹೊಗಳಿದರೆ ಸಾಕು. ಹಲ್ಲೆಲೂಯಾ. ಪರಲೋಕದಲ್ಲಿ ನಮ್ಮನ್ನು ಹೊಗಳಬೇಕು. ಭೂಲೋಕದಲ್ಲಿ ಅಷ್ಟೇ ಅಲ್ಲದೆ ಪರಲೋಕದಲ್ಲಿ ನಮ್ಮನ್ನು ಹೊಗಳಬೇಕು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಬಲ ನಂಬಿಗಸ್ತಾಳೆ. ನೋಡ್ರಿ, ದೇವ್ರ ಕರೆಯೋದು ಬಲ ನಂಬಿಗಸ್ತಾಳೆ. ಈ ಭೂಲೋಕದಾಗ ಜೀವನ ಮಾಡಿದ್ರೆ ಸಾಕ್ರಿ. ಈ ಭೂಲೋಕದಲ್ಲಿ ಆ ರೀತಿಯಾಗಿ ನಾವು ಜೀವಿಸಿದರೆ ಸಾಕು. ದೇವರ ಐಶ್ವರ್ಯ ಏನಂದ್ರಿ? ಐಶ್ವರ್ಯ ಜ್ಞಾನ ಮತ್ತು ವಿವೇಕ. ಎಸ್, ಜ್ಞಾನ ಮತ್ತು ವಿವೇಕ. ವಾಟ್ ಇಸ್ ದ ಟೈಮ್? ಓಕೆ, ಜ್ಞಾನ ಮತ್ತು ವಿವೇಕ. ಎಫಿಷಿಯನ್ಸ್ ಚಾಪ್ಟರ್ 1 verse 7. Ephesians chapter 1 verse 7.
1:7. What says the Bible? ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. English says, in him we have redemption through his blood and forgiveness of our trespasses according to the riches of his grace. ಆತನ ಕೃಪೆ ಐಶ್ವರ್ಯ ಆದದ್ದು. ಆತನ ಕೃಪೆ ಐಶ್ವರ್ಯವಾದದ್ದು. ಆ ಕೃಪೆ ನಮಗೆ ಬೇಕ್ರಿ. ಹಾಡ್ತೀವಲ್ರಿ, ಕೃಪೆಯೇ 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 ಯೇಸು ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ. ಇನ್ನೊಂದು ಬ್ಯೂಟಿಫುಲ್ ಸಾಂಗ್ ಹಾಡ್ತಿದ್ರಿ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಆತ್ಮನಲ್ಲಿ ಜೀವಿಸುವುದು ನಿನ್ನ ಕೃಪೆಯು, ಇದುವರೆಗೆ ಬಾಳೋದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳೋದು ನಿನ್ನ ಕೃಪೆಯು. ಆತನ ಕೃಪೆ, ಆ ಐಶ್ವರ್ಯತನವೆಂಬ ಕೃಪೆ, ಅದು ನಮ್ಮ ಒಳಗಡೆ ಇರುವಾಗ ಆ ಕೃಪೆ ನಮ್ಮನ್ನು ಆರ್ಥಿಕದಲ್ಲಿ ಆತ್ಮೀಕದಲ್ಲಿ ಅಷ್ಟೇ ಅಭಿವೃದ್ಧಿಪಡಿಸುವುದಲ್ಲದೆ ದೇವರು ಕೊಡುವಂತಹ ಸಂಪತ್ತಿನಲ್ಲಿ ನಮ್ಮನ್ನು ಅಭಿವೃದ್ಧಿಪಡಿಸ್ತಾರೆ. ದ ಗ್ರೇಸ್ ವಿ ನೀಡ್. ಕೃಪೆ ನಮಗೆ ಬೇಕ್ರಿ. ಗ್ರೇಸ್. ಹಲ್ಲೆಲೂಯಾ. ದೇವರ ಕೃಪಾತಿಶಯವೇ. ಇಂಗ್ಲಿಷ್ ನಲ್ಲಿ ಭಾಳ ಚೆನ್ನಾಗುತ್ತೆ, ರಿಚಸ್ ಆಫ್ ಹೀಸ್ ಗ್ರೇಸ್. ರಿಚಸ್ ಆಫ್ ಹೀಸ್ ಗ್ರೇಸ್. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯ ನನ್ನ ಯೇಸು. ಆ ಕೃಪೆಯಲ್ಲಿರುವಂತ ಐಶ್ವರ್ಯ ನನಗೆ ಬೇಕು. ಆ ಕೃಪೆ ನನಗೆ ಬೇಕು. ವೆನ್ ಯು ಆರ್ ಗೋಯಿಂಗ್ ಆಫೀಸ್, ನೀನು ಕೆಲಸಕ್ಕೆ ಹೋಗುವಾಗಲೂ, ನಿನ್ನ ಮನೆಯಲ್ಲಿರುವಾಗಲೂ, ನೀನು 4 ಜನರ ಮಧ್ಯದಲ್ಲಿರುವಾಗಲೂ ಬೈಬಲ್ ಓದ್ತಾ ಇದೆಯಾ, ಪ್ರಾರ್ಥನೆ ಮಾಡ್ತಾ ಇದೆಯಾ, ಯು ಆಸ್ಕ್ ಗಾಡ್ಸ್ ಗ್ರೇಸ್. ಲಾರ್ಡ್, ಐ ನೀಡ್ ಯುವರ್ ಗ್ರೇಸ್ ಓ ಗಾಡ್. ನಿನ್ನ ಕೃಪೆ ನನ್ನನ್ನು ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಕೃಪೆಯಿಂದ ನನ್ನನ್ನು ನಡೆಸು ದೇವರೇ. ನಿನ್ನ ಕೃಪೆ ನನಗೆ ತೋರಿಸು. ನಿನ್ನ ಕೃಪೆ ನನ್ನನ್ನು ಆಳಲಿ. ನಿನ್ನ ಕೃಪೆ ನನ್ನನ್ನು ಹಿಡಿದುಕೊಂಡು ಹೋಗಲಿ. ಐ ನೀಡ್ ಯುವರ್ ಗ್ರೇಸ್ ಓ ಗಾಡ್. ಐ ನೀಡ್ ಯುವರ್ ಫೇವರ್ ಓ ಗಾಡ್. ಹಲ್ಲೆಲೂಯಾ. ನಿನ್ನ ದಯೆ ಬೇಕು. ದಟ್ ಈಸ್ ದ ರಿಚ್ ಆಫ್ ಮರ್ಸಿ, ದ ರಿಚ್ ಆಫ್ ಗ್ರೇಸ್. ಫೇವರ್, ವಿ ನೀಡ್ ಗಾಡ್ಸ್ ಫೇವರ್. ದೇವರ ದಯೆ, ದಟ್ ಈಸ್ ದ ರಿಚ್ನೆಸ್, ಸ್ಪಿರಿಚುವಲಿ ರಿಚ್ನೆಸ್. We need that. Ask God, Lord, fill with your favor and grace, O God. ಯೇಸು ಮನುಷ್ಯರ ದಯೆಯಲ್ಲಿಯೂ ದೇವರ ದಯೆಯಲ್ಲೂ ಬೆಳೆದನು. ದಟ್ ಈಸ್ ಅ ಫೇವರ್. ಸಮುವೇಲನು ದೇವರ ಕೃಪೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಬೆಳೆದ. Hallelujah. We need grace. We need favor. That is the spiritual richness. Ask God. Ask God. Devare, I need this for God. Fill me, Lord. Fill me, Lord. ಇದರಿಂದ ನನ್ನನ್ನು ತುಂಬಿಸು ಎಂಬುದಾಗಿ ಕೇಳು. ಎಲ್ಲಿ ಹೋಗ್ತೀನಿ ನನಗೆ ದಯಸ್? ಎಲ್ಲಿ ಹೋಗ್ತೀನಿ ನನಗೆ ದಯ? ಒಬ್ರು ಹೇಳ್ತಾ ಇದ್ರು ನನಗೆ, ನಾನು ಏರ್ಪೋರ್ಟಿಗೆ ಹೋದೆ, ನಾನು ಅಂಬೆಸಿಗೆ ಹೋದೆ, ಅಮೆರಿಕಕ್ಕೆ ಹೋಗ್ಬೇಕಾಯ್ತು, ಅಂಬೆಸಿಗೆ ಹೋದೆ. ನಾನು ಹೋದೆ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಅಂಬೆಸಿಯಲ್ಲಿ ಅಲ್ಲಿ ಒಳಗೆ ಕೊಟ್ಟೆ. ಇಂಟರ್ವ್ಯೂ ತೆಗೆದುಕೊಳ್ಳುವಂತವ್ರಿಗೆ ಕೊಟ್ಟೆ. ಅವ್ರು ಕೊಟ್ಟ ಮೇಲೆ ಅವರೆಲ್ಲ ನೋಡಿದ್ರು. ಅವ್ರು ಕೇಳಿದ್ರು, ಎದಕ್ಕೆ ಹೋಗ್ತಿ ಅಂತ ಕೇಳಿದ್ರು. ಅವ್ರು ನಮ್ಗೆ ಒಂದೇ ಮಾತು ಹೇಳಿದೆ, ಐ ಆಮ್ ಗೋಯಿಂಗ್ ಫಾರ್ ಪ್ರೀಚಿಂಗ್. ನಾನು ಪ್ರೀಚಿಂಗ್, ಅಮೆರಿಕದಾಗ ಸಿಕ್ಕಾಪಟ್ಟೆ ಪ್ರೀಚರ್ಸ್ ಅದಾರ, ಮತ್ತೆ ಯಾಕೆ ಕೊಟ್ಟಿ ಅಂತ ಕೇಳಿದೆ. ಬಿಕಾಸ್ ಮೈ ಫ್ರೆಂಡ್ ಕಾಲ್ ಮೀ, ಐ ಆಮ್ ಗೋಯಿಂಗ್ ದೇರ್. ನನ್ನ ಫ್ರೆಂಡ್ ಕಳೆದಾನ, ಅವ್ನು ಚರ್ಚಿಗೆ ಕಳೆದಾನ, ಅದಕ್ಕೆ ನಾನು ಪ್ರೀಚಿಂಗ್ ಮಾಡಕ್ ಹೊಂಟೀನಿ. ನೋಡ್ರಿ, ಅಲ್ಲಿರುವಂತವರೇ ಬೇರೆ. ಬಟ್ ಫೇವರ್, ವೆನ್ ಗಾಡ್ಸ್ ಫೇವರ್ ಇಸ್ ಇನ್ ಯು, ವೆನ್ ಗಾಡ್ಸ್ ಗ್ರೇಸ್ ಇಸ್ ಇನ್ ಯು, ದಟ್ ವಿಲ್ ಡೂ ಮಿರಕಲ್ಸ್. Even he knows English or does not know. English ಗೊತ್ತಿರಬಹುದು, ಗೊತ್ತು ಇಲ್ಲದೆ ಇರಬಹುದು. But God shows favor and grace. Come under favor of God. Come under richness favor of God. Come under richness grace of God. Ask richness grace. Ask richness favor. God will give you. 10 ವರ್ಷ ಸೀಲ್ ಹೊಡೆದ್ರು ಅಮೆರಿಕನ್. 10 ವರ್ಷ ಯಾವಾಗ ಬೇಕಾದಾಗ ಹೋಗ್ಬೋದು, ಬರ್ಬೋದು. That is the favor of God. ನೋಡ್ರಿ, ಇವತ್ತು ನಾನು ಇರುವುದೆಲ್ಲ ದೇವ್ರ ಕೃಪೆ. ತಲೆಯು ಒಡೆದ ಮನೆ ಕಟ್ಟಿತಾರ ದೇವ್ರ ಕೃಪೆ ಅಂತಾರ, ಅದು ದೇವ್ರ ಕೃಪೆ ಅಲ್ಲ.
ಮೋಸ ಮಾಡಿ ಅವ್ರಿಗೆ ಟೊಪ್ಪಿಗೆ ಹಾಕಿ ಮೋಸ ಮಾಡಿ ವಂಚನೆ ಮಾಡಿ ಮನೆ ಕಟ್ಟಿ ಆಸ್ತಿ ಮಾಡ್ಕೊಂಡು ಕಾರ್ ತಗೊಂಡು ಬಂಗಾರ ತಗೊಂಡವ್ರು ಯಾರು, ಅದು ದೇವರ ಕೃಪೆ ಅವ್ರ ಮೇಲೆ ಇಲ್ರಿ, ದೇವರ ದಯ ಅವ್ರ ಮೇಲೆ ಇಲ್ರಿ. ಸುಮ್ಮನಾದನ್ನು ಇಡ್ತಾ ಇದ್ದಾರೆ ಅಷ್ಟೇ. ದೇವರ ಕೃಪೆ, ದೇವರ ಒಂದು ಕರುಣೆ ಯಾವ ರೀತಿಯಾಗಿ ಅಂದ್ರೆ ಒಂದು ದೇವರ ಕೃಪೆ, ದೇವರ ದಯೆ, ಫೇವರ್ ಯಾವ ರೀತಿಯಾಗಿರ್ತೈತೆ ಅಂತಂದ್ರೆ ಆಟೋಮೆಟಿಕ್ ಆಗ್ತಿರ್ತಾವ್ರಿ ಎಲ್ಲ ಕೆಲಸ. ಪ್ರಮೋಷನ್ ಆಗ್ತಿರ್ತಾವ. ನೀನು ಒಂದು ಸಣ್ಣ ಬಿಸಿನೆಸ್ ಇರ್ಬೋದು, ದೇವ್ರು ನಿನಗೆ ಯಾರನ್ನೋ ಕರೆಸ್ಕೊಟ್ಟು ಇದು ಎಷ್ಟು ನಂಬಿಕಸ್ತನಾಗಿ ಮಾಡಾಕತ್ತೀವೋ, ನಾನು ನಿನಗೆ ಆ ಬಿಸ್ನೆಸ್ ಮಾಡಕ್ ಇಷ್ಟು ಅಮೌಂಟ್ ಕೊಡ್ತೀನಿ, ಅದಕ್ಕೆ ತಕ್ಕಂತ ದೇವರು ಆತ್ಮೀಯ ಜ್ಞಾನ ಕೊಡ್ತಾನೆ, ರಿಚ್ನೆಸ್ ಆಫ್ ವಿಸ್ಡಮ್ ಅಂಡ್ ನಾಲೆಜ್ ಕೊಡ್ತಾನೆ. ಅಲ್ಲಿ ಬೆಳ್ಕೊಂತ ಹೋಗ್ತೀನಿ. ನಿನ್ನ ಕೈ ಶುದ್ಧ, ನಿನ್ನ ಬಾಯಿ ಶುದ್ಧ, ನಿನ್ನ ಮನಸ್ಸು ಶುದ್ಧ. ವೆನ್ ಯು ಆರ್ ರಿಚ್ ಇನ್ ಸ್ಪಿರಿಚುವಲಿ, ವೆನ್ ಯು ಆರ್ ರಿಚ್ ಇನ್ ಸ್ಪಿರಿಚುವಲಿ, ಮಟೀರಿಯಲ್ಸ್ ಆಲ್ಸೋ ವಿಲ್ ಬಿ ಹೋಲಿ ಪರಿಶುದ್ಧವಾದಂತ ಆಶೀರ್ವಾದ ಇರ್ತದೆ. ಪರಿಶುದ್ಧವಾದಂತ ಆಶೀರ್ವಾದ. ಯಾರು ಕೂಡ 4 ಮಂದಿ ತಲೆ ಹೊಡೆದು ಕಟ್ಟಾರಪ್ಪ ಮನೆಯ. ಇವ ಕಾರ್ ತಗೊಂಡಿದ್ದ ತಲೆ ಹೊಡೆದ, ಇವ ಇಷ್ಟು ಮ್ಯಾಗ್ ಬಂದಿದ್ದ 4 ಮಂದಿಗೆ ಸುಳ್ಳು ಹೇಳಿ ತಲೆ ಹೊಡೆದದ್ದು. ನೋಡ್ರಿ ಇದು ಹೆಂಗೈತಿ. ವೆನ್ ಯು ಆರ್ ರಿಚ್ ಇನ್ ದಿಸ್ ಸ್ಪಿರಿಚುವಲಿ, ಆಟೋಮೆಟಿಕ್ ಯು ವಿಲ್ ರಿಚ್. ಅವಾಗ 4 ಮಂದಿ ಹೇಳ್ತಾರ, ನಿಜವಾಗ್ಲೂಪ್ಪ ದೇವ್ರು ಎಂತ ಅದ್ಭುತ ಮಾಡೋದು ಗೊತ್ತಾನೋ ಅವ್ರ ಮನೆಗೆ. ಎಲ್ಲಿದ್ದ ಗೊತ್ತಾನೋ ದೇವ್ರು, ಅವ್ರು ನೋಡಿ ದೇವ್ರು ಹೆಂಗ ಮ್ಯಾಗ್ತಂದ. ಯಾಕಂದ್ರೆ ಸ್ವಾಮಿ ನಡ್ಕೊಂಡಂತ ಸ್ವಾಮಿ ನಾವು ಆ ಸ್ವಾಮಿ ಒಂದ್ ಜೊತೆ ಅದಾನ. ದೇವ್ರ ಕೃಪೆ ಅವನ ಮೇಲೆ ಇಪ್ಪ, ದೇವರ ದಯೆ. ಇದೆಲ್ಲ ಜನರು ಮಾತನಾಡುವಾಗ ನಮ್ಮ ವಿಷಯದಲ್ಲಿ ಗಾಡ್ ಶುಡ್ ಬಿ ಗ್ಲೋರಿಫೈಡ್, ದೇವರಿಗೆ ಮಹಿಮೆ ಆಗ್ತಿತ್ರಿ. 4 ಮಂದಿ ತಲೆ ಹೊಡೆದು ಮಾತಾಡುವಾಗ ದೇವರಿಗೆ ಅವಮಾನವಾಗ್ತಿದೆ. ಓ ಗ್ಲೋರಿ ಟು ಜೀಸಸ್. ಮೈ ಟೈಮ್ ಇಸ್ ಓವರ್, ಐ ಥಿಂಕ್. Still it's there. 5 minutes is there. I will finish up. Ephesians chapter 2 verse 4. Ephesians 2:4. What the Bible says here? But God being rich in mercy and wow. ಆದರೆ ಕರುಣಾನಿಧಿಯಾಗಿರುವ ದೇವರು ನಿಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟನು. The love also, God's love also is gift, richness. Rich love ಇರ್ತೈತ್ರಿ ದೇವರೊಳಗೆ. I'm talking about rich in mercy. Mercy ಅಂತ ಹೆಸರು ಇಡ್ತಾರಲ್ರಿ ಹುಡುಗಿಯರಿಗೆ. ಮರ್ಸಿ ಅಂದ್ರೆ ಕರುಣೆ. ಕರುಣಕ್ಕ ಅಂತ ಹೇಳ್ತಾರೆ ನಮ್ಮ ಕನ್ನಡದಾಗ. ಕರುಣಕ್ಕ, ಕರುಣ ಆಂಟಿ, ಅವ್ರಿಗೆ ಕರುಣೆನೇ ಇರಂಗಿಲ್ರಿ. ಹೆಸರು ಹೆಂಗ್ ಇಟ್ಕೊಂಡಿರ್ತಾರ, ಉಲ್ಟಾ ಇರ್ತಾರ ಅವ್ರು. ನೋಡ್ರಿ ಅವ್ರ ಹೆಸರು ಕರುಣ ಹೋಗಿ ಕೊರೋನಾ ಆಗಿರ್ತಾರ್ರಿ ಅವ್ರು ಎಲ್ಲರಿಗೂ. ಕರುಣ ಅಲ್ರಿ ಅವ್ರ, ಕೊರೋನಾ ಆಗಿರ್ತಾರ. ಮರ್ಸಿ ಅಂತ ಇಟ್ಕೊಂಡಿರ್ತಾರ. ಮರ್ಸಿಯಾಗಿ ಇರಂಗಿಲ್ರಿ ಅವ್ರು, ಬಿಸಿಯಾಗಿರ್ತಾರ ಅವ್ರು. ಹಾಟ್ ಯಾವಾಗ್ಲೂ ಹಾಟ್. ಕರುಣೆನೇ ಇರೋದಿಲ್ರಿ ಅವ್ರಿಗೆ. ಅವ್ರ ತಂದೆ ತಾಯಿ ಹೆಸರಿಟ್ಟಿರ್ತಾರ, ಮರ್ಸಿ ನನ್ನ ಮಗಳಿಗೆ ಮರ್ಸಿ ಅಂತ ಇಡೋನು, ಕರುಣಾ ಅಂತ ಇಡೋನು, ಮರ್ಸಿ ಅಂತ ಇಡೋನು. ಪಾಸ್ಟರ್ ಪ್ರೇಯರ್ ಮಾಡ್ತಾರ, ತಂದೆಯಾದ ದೇವರ ಪ್ರಾರ್ಥನೆ ಮಾಡಿ, ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ಅಂತ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಈ ಮಗುವಿಗೆ ನಾನು ಮರ್ಸಿ ಎಂಬುದಾಗಿ ಹೆಸರಿಡುತ್ತೇನೆ. ಮಗಿ ಮರ್ಸಿ ಅಂತ ಬಿತ್ತೆ ಎಲ್ಲರೂ ಮರ್ಸಿ ಅಂತ ತಿಂತಾರ. ಮರ್ಸಿ ಬೆಳೆದು ದೊಡ್ಡಕ್ಕಾಗಿ ಅಮರ್ಸಿ ಆಗಿಬಿಡ್ತಾರೆ. ಅದಕ್ಕೆ ತದ್ವಿರುದ್ಧಾಗಿರ್ತಾಳೆ. ನಿನಗೆ ದೇವರು ಮರ್ಸಿ ಅಂತ ಹೆಸರಿಟ್ಟಾನಂತಂದ್ರೆ ಆ ಹೆಸರು ನಿನ್ನ ಮೇಲಿದೆ ಅಂತಂದ್ರೆ ಯು ಶುಡ್ ಆಕ್ಟ್ ಲೈಕ್ ದಟ್. ಪ್ರಾರ್ಥನೆ ಮಾಡಬೇಕು. ಯಾರ್ಯಾರು ಕರುಣಾ, ಮರ್ಸಿ ಅಂತ ಹೆಸರಿಟ್ಟುಕೊಂಡಿರೋ ಅವರೆಲ್ಲರೂ ಪ್ರಾರ್ಥನೆ ಮಾಡುವ, ದೇವ್ರೇ ನನಗೆ ಕರುಣೆ ಅಂತ ಹೆಸರಿಟ್ಟಿದ್ದೆ, ಆ ಕರುಣೆ ನನ್ನ ಒಳಗಡೆ ಬರಲಿದೆ. ನನ್ನ ಹೆಸರಿನ ತಕ್ಕ ಹಾಗೆ ನನ್ನ ಜೀವಿತ ಇರಬೇಕು. ಯೇಸು ಅಂದ್ರೆ ಯಾರೇ? Who is Jesus? What is the meaning of Jesus? Jesus means savior, ರಕ್ಷಕನು. ಕ್ರಿಸ್ತನು ಅಂದ್ರೆ ಅನಾಯಿಂಟೆಡ್, ಅಭಿಷಕ್ತನು. ಭೂಲೋಕದಾಗಿದ್ದಾಗ ಅದನ್ನ ಮಾಡಿದ. ಯೇಸು ಅಂತ ಹೆಸರಿಟ್ಟುಕೊಂಡು ಎಲ್ಲರನ್ನು ರಕ್ಷಿಸುತ್ತಾ ಬಂದ. ವಿಚಾರಸ್ತ್ರೀ ಬಂದ್ರು, ಕುರುಡರು ಬಂದ್ರು, ಕುಂಟರು ಬಂದ್ರು, ಬಿಸ್ನೆಸ್ ಮಾಡೋರು, ಯಾರು ಬಡ್ಡಿಯವ್ರು ಮಾಡೋರು ಬಂದ್ರು, ಎಲ್ಲರೂ ಬಂದ್ರು. ಅವ್ರ ಮಧ್ಯದಲ್ಲಿ ಕುಂತ, ಪಾಪಿಗಳ ಮಧ್ಯದಲ್ಲಿ ಕುಂತ. ಯಾಕೆ? ಯೇಸು ಎಂಬ ಪದ, ಯೇಸು ಅಂದ್ರೆ ರಕ್ಷಕನು, ಅವರನ್ನು ರಕ್ಷಿಸುವುದಕ್ಕಾಗಿ ಬಂದ. ಅನೇಕರಿಗೆ ರಕ್ಷಣೆ ಕೊಟ್ಟ. ಅಭಿಷಕ್ತನು ಯೇಸು ಕ್ರಿಸ್ತನು ಅಭಿಷಕ್ತನಾಗಿದ್ದು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿ ಅನೇಕರ ಜೀವಿತದಲ್ಲಿ ಸತ್ತವರನ್ನು ಎಬ್ಬಿಸಿದ, ಕುಂಟರನ್ನು ಗುಣಪಡಿಸಿದ, ಕುಂಟರು ಸ್ವಸ್ಥತೆ, ಅದ್ಭುತಗಳಾದರು, ಕುಷ್ಠರೋಗಿಗಳು ಬಿಟ್ಟು. ಬಿಕಾಸ್ ಈಸ್ ಅನಾಯಿಂಟೆಡ್.
ಅನಾಯಿಂಟೆಡ್, ಅಭಿಷೇಕದಲ್ಲಿ ಬೋಧಿಸಿದ. ಎರಡು ಹೆಸರಿನ ತಕ್ಕ ಹಾಗೆ ಯೇಸುವಿನ ಜೀವಿತ ಇತ್ತು. ಮರ್ಸಿ ಅಂತ ಇಟ್ಕೊಂಡು ಮರ್ಸಿನೇ ಇರೋದಿಲ್ಲ ನಮ್ಮ ಕಡೆ, ಮರ್ಸಿನೇ ಇಲ್ಲ ನಮಗೆ. ಅದ್ರ ಉಲ್ಟಾ ಪ್ರೇಯರ್ ಮಾಡ್ರಿ, ದೇವರೇ ನನ್ನ ಹೆಸರಿಟ್ಟ ತಕ್ಕ ಹಾಗೆ ನನ್ನ ಜೀವಿತ ಇರಲಿ ಸ್ವಾಮಿ. ಹಲ್ಲೆಲೂಯಾ. ನನ್ನ ಜೀವಿತ ಇರಲಿ. ಹೆಸರೊಳಗೂ ಬಹಳ ಮೀನಿಂಗ್ ಅದಾವ, ಬಹಳ ಇಂಪಾರ್ಟೆಂಟ್ ಅದಾವ. ದೇವರ ಚಿತ್ತ ಇದ್ರೆ ಆ ಹೆಸರಿನ ಬಗ್ಗೆ ನಾವು ಒಮ್ಮೆ ಅದನ್ನು ನಾವು ಒಮ್ಮೆ ಈ ಒಂದು ಬುಧವಾರ ದಿವಸ ಮಾತನಾಡಿಕೊಳ್ಳೋಣ. ಹೆಸರಿನ ಬಗ್ಗೆ ಮಾತನಾಡಿಕೊಳ್ಳೋಣ. ಹೆಸರಿನಲ್ಲಿ ಎಷ್ಟು ಅರ್ಥ ಇದೆ, ದೇವರು ಯಾಕೆ ಆ ಹೆಸರು ಕೊಟ್ಟ, ಆ ಹೆಸರಿನಲ್ಲಿ ಎಷ್ಟು ಅಭಿಷೇಕ ಇದೆ, ಎಷ್ಟು ಅರ್ಥವಿದೆ, ನಾವು ಯಾವ ರೀತಿಯಾಗಿ ನೋಡ್ಕೊಳಕತ್ತೇವೆ. ವಿ ವಿಲ್ ಸಿ ದಟ್ ಒನ್ ಡೇ. ಗಾಡ್ಸ್ ಗ್ರೇಸ್, ದೇವರ ಕೃಪೆ ಇದೆ, ನಾವು ನೋಡಿಕೊಳ್ಳೋಣ. ಓಕೆ, ಏನ್ ಹೇಳ್ತಿದ್ರಿ? ರಿಚ್ ಇನ್ ಮರ್ಸಿ. ಆಮೆನ್. ಹಲ್ಲೆಲೂಯಾ. Romans, again we will see Romans chapter 12, chapter 2, verse 4. 2:4. Okay. What the Bible says here? ಇಲ್ಲಿ ದೇವರ ವಾಕ್ಯದಲ್ಲಿ ಏನು ಹೇಳ್ತಿದ್ರಿ? ರೋಮ ಪತ್ರಿಕೆಯಲ್ಲಿ ಹೇಳ್ತಿದ್ರಿ, ಇಲ್ಲಿ ಏನಿದ್ರೆ ದಯಾ, ಸಹನೆ, ದೀರ್ಘ ಶಾಂತಿ. ಇದು ದೇವರು ಕೊಡುವಂತ ಗುಣ, ಇದು ದೇವರು ಕೊಡುವಂತ ವರ, ದೇವರು ಕೊಡುವಂತ ವರ. ರೋಮಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ಹೇಳ್ತೈತೆ, ಆತನು ಅಪಾರವಾದ ದಯಾ, ಸಹನೆ, ದೀರ್ಘ ಶಾಂತಿಗಳನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ನಲ್ಲಿ ಹೇಳ್ತೈತ್ರಿ, ಆರ್ ಡೂ ಯು ಪರ್ಸ್ಯೂಮ್ ಆನ್ ದ ರಿಚಸ್ ಆಫ್ ಹೀಸ್ ಕೈಂಡ್ನೆಸ್ ಅಂಡ್ ಫಾರ್ಬೆರ್ನೆಸ್ ಅಂಡ್ ಪಿಟಿನೆಸ್ ಎಂಬುದಾಗಿ ಹೇಳ್ತೈತ್ರಿ. ಏನ್ ಹೇಳ್ತೈತ್ರಿ? ದಯಾ, ಸಹನೆ, ದೀರ್ಘ ಶಾಂತಿ. ಇದು ಆತ್ಮೀಯ ಐಶ್ವರ್ಯತನ. ಯಾವುದು? ದಯೆ ತೋರಿಸುವಂಥದ್ದು, ಸಹನೆ ತೋರಿಸುವಂಥದ್ದು, ದೀರ್ಘ ಶಾಂತಿ. ಸೈಲೆಂಟ್ ಇದ್ರು, ಸಮಾಧಾನ, ದೀರ್ಘ ಶಾಂತಿ. ಇದು ದೇವರ ಆತ್ಮೀಯ ರಿಚ್ನೆಸ್. ದಿ ಗಿಫ್ಟ್ಸ್, ಇವೆಲ್ಲ ವರಗಳೇ, ಆತ್ಮೀಯ ವರಗಳು. ಇದು ಎಲ್ಲ ಆತ್ಮೀಯ ವರಗಳು ರಿಚ್ನೆಸ್ ಆಗಿದೆ, ಸ್ಪಿರಿಚುವಲ್ ರಿಚ್ನೆಸ್. ಐ ಆಮ್ ಟಾಕಿಂಗ್ ಅಬೌಟ್ ಸ್ಪಿರಿಚುವಲ್ ರಿಚ್ನೆಸ್. ವಿ ನೀಡ್ ದಟ್, ದಿಸ್ ಆಲ್ ಥಿಂಗ್ಸ್. ಇವೆಲ್ಲ ನಮ್ಮ ಒಳಗಡೆ ಇರಬೇಕ್ರಿ. ಕ್ರಿಸ್ತನ ಒಳಗಡೆ ಇರುವಂತದ್ದು ನಮ್ಮ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡಿಕೊಂಡಿವಿ, ಮಟೀರಿಯಲ್ಸ್ ನೋಡಿಕೊಂಡಿವು, ಸ್ಪಿರಿಚುವಲ್ ನೋಡಿಕೊಂಡಿವು. ಒಂದು ವೇಳೆ ನೀವು ಈ ವಚನಗಳನ್ನು ಬರೆದುಕೊಂಡಿದ್ರೆ ಪ್ರತಿ ದಿವಸ ಈ ವಚನ ಹಿಡಿದು ಪ್ರಾರ್ಥನೆ ಮಾಡಿ, ಈ ವಚನ ಹಿಡಿದು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನಲ್ಲಿರುವಂತಹ ಈ ವರಗಳು ನನಗೆ ರಿಚ್ನೆಸ್ ನನಗೆ ಕೊಡು ಸ್ವಾಮಿ, ಇದು ನನಗೆ ಕೊಡು, ದಯೆ ಕೊಡು, ಸಹನೆ ಕೊಡು, ದೀರ್ಘ ಶಾಂತಿಯನ್ನು ಕೊಡು ದೇವರು. ಸ್ಪಿರಿಚುವಲ್ ರಿಚ್ನೆಸ್ I receive it, O God. Give me, Lord. In your name I ask. ಯಾಕಂದ್ರೆ ಸ್ವಾಮಿ ಹೇಳಿದ್ರೆ, ನನ್ನ ಹೆಸರಿನಲ್ಲಿ ಇದುವರೆಗೂ ಏನು ಕೇಳಿಲ್ಲ, ಕೇಳಿ ನಾ ಕೊಡ್ತೇನೆ. ಕೇಳ್ರಿ, ಇವುಗಳನ್ನ ಕೇಳ್ರಿ. ನನಗೆ ಜ್ಞಾನ ಕೊಡು ದೇವರೇ, ವಿವೇಕವನ್ನು ಕೊಡು ದೇವರೇ. What will give? Mercy, ಕರುಣೆ ಕೊಡು ದೇವರೇ. ಕರುಣೆ, ನಾನು ಜನರ ಕರುಣೆ ತೋರಿಸ್ತೇನೆ. ನಿನ್ನಲ್ಲಿರುವಂತ ಯೇಸುವಿನಲ್ಲಿರುವಂತ ರಿಚ್ನೆಸ್, ಸ್ಪಿರಿಚುವಲ್ ರಿಚ್ನೆಸ್, ಯೇಸುವಿನಲ್ಲಿರುವಂತ ಸ್ಪಿರಿಚುವಲ್ ರಿಚ್ನೆಸ್ that Jesus will impart you. ಯೇಸು ಸ್ವಾಮಿ ನಿಮ್ಮ ಒಳಗಡೆ ಅದನ್ನು ಹಾಕ್ತಾನೆ, ಇಂಪಾರ್ಟ್ ಮಾಡ್ತಾನೆ. ನಿಮ್ಮ ಒಳಗಡೆ ಸುರಿಯಲ್ಪಡ್ತೈತೆ. ಹಲ್ಲೆಲೂಯಾ. ಅದು ಪ್ರಜ್ವಲಿಸಲ್ಪಡ್ತೈತೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಾವು ಮಟೀರಿಯಲ್ಸ್, ಸ್ಪಿರಿಚುವಲ್, ದೇವರ ವಾಕ್ಯದಿಂದ ನಾವು ನೋಡಿಕೊಂಡೆವು ಪ್ರಿಯರೇ. ಹಲ್ಲೆಲೂಯಾ. ಇದನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ಈ ದಿನಗಳಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಕಳೆದ ವಾರದಿಂದ ಇಲ್ಲಿವರೆಗೂ ನಮ್ಮ ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ, ದಯೆ, ನಡೆಸಲಿಕ್ಕೆ ಆಶೀರ್ವಾದ, ಬಿಡುಗಡೆ ಮಾಡಿದ್ದಿ. ದಿಸ್ ಇಸ್ ಅ ಪ್ರೊಫೆಟಿಕ್ ಮೆಸೇಜ್ ಆಫ್ ಗಾಡ್. ಇವತ್ತು ಪ್ರವಾದಾತ್ಮಕವಾಗಿ ನೀನು ಸಂದೇಶವನ್ನು ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ವಾಟ್ ದೇ ಆರ್ ಲ್ಯಾಕಿಂಗ್ ಲಾರ್ಡ್, ಯು ಶೋಡ್ ದೇಮ್ ಓ ಗಾಡ್. ಅವ್ರಿಗೆ ಏನು ಕಡಿಮೆಯಾಗಿತ್ತು, ಏನು ಅವ್ರಿಗೆ ಎಂಬುದಾಗಿ ನೀನು ತೋರಿಸಿಕೊಟ್ಟಿ. ಅದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ನೀನು ಅವರಲ್ಲಿ ಕಾಣಿಸಿಕೊಳ್ಬೇಕು ಸ್ವಾಮಿ. ನೀನು ಅವರ ಮೂಲಕವಾಗಿ ಮಹಿಮೆ ಹೊಂದಬೇಕು ಸ್ವಾಮಿ. ನಿನ್ನ ಜನರನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಎಲ್ಲಾ ಕುಟುಂಬಗಳ ಮೇಲೆ ನಿನ್ನ ಕೃಪೆ, ದಯೆ ಇರಲಿ ದೇವರೇ. ಯಾರ್ಯಾರಿಗೆ ಬಿಡುಗಡೆ ಬೇಕಾಗಿದೆಯೋ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ, ಸ್ವಸ್ಥತೆ ಹೊಂದಿಕೊಳ್ಳಲಿ, ಅದ್ಭುತಗಳು ನಡೆಯಲಿ ಯೇಸು ನಾಮದಲ್ಲಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ರಿಸೀವ್ ದ ಡೆಲಿವರೆನ್ಸ್, ರಿಸೀವ್ ದ ಬ್ಲೆಸ್ಸಿಂಗ್ಸ್, ರಿಸೀವ್ ದ ಪ್ರಾಸ್ಪೆರಿಟಿ, ರಿಸೀವ್ ಇಟ್ ಹೀಲಿಂಗ್ ಇನ್ ಜೀಸಸ್ ನೇಮ್. Receive it in Jesus' name. Oh, thank you for your blessings, O God. Bless, O God, abundantly, O God. In Jesus' name I pray, Father. Amen. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಕಾರ್ಯಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.